ಕಳೆದ ಒಂದು ಕೆಲವು ದಿನಗಳಲ್ಲಿ ನಾವು ಅನೇಕ ವಿಚಾರಗಳನ್ನ ನೋಡಿದ್ರೆ ಮುಖ್ಯವಾಗಿ ನೋಡ್ಬೇಕಾದ್ರೆ ನಮ್ಮ ತಂದೆಯ ದೇವರು ನಮ್ಮ ರಕ್ಷಕನು ಒಡೆಯಾಗಿರಂತ ಯೇಸು ಕ್ರಿಸ್ತನು ಇಬ್ರಿಗೂ ಇರೋಂಥ ವ್ಯತ್ಯಾಸನ ನಾವು ಏನು ಮಾಡಿದ್ರೆ ಬಹು ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ನಾವು ಏನು ಮಾಡಿದ್ರೆ ತಿಳ್ಕೊಂಡ್ರೆ ಯಾವ ರೀತಿ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತನು ನಮ್ಮ ಅಣ್ಣನಾಗಿದ್ದಾರೆ. ಅವರು ನಮ್ಮ ರಕ್ಷಕನಾಗಿದ್ದಾನೆ ಅಲ್ವರ, ನಮ್ಮ ಕುರುಬರಾಗಿದ್ದಾರೆ. ನಮಗಾಗಿ ಶಿವನ ಏನು ಮಾಡಿದ್ರು, ಅವರು ಪ್ರಾಣ ಕೊಟ್ಟರು. ಅದರಿಂದ ಅವರ ಒಂದು ಏನ್ರಿ ರಕ್ತಧಾರೆಯಿಂದ ನಮಗೆ ಒಂದು ಪರಲೋಕಕ್ಕೆ ಹೋಗೋದಕ್ಕೆ ನಮಗೊಂದು ಮಾರ್ಗ ಉಂಟಾಗಿದೆ. ದೇವರ ಸಮಕ್ಷಮದಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡೋಕ್ಕೂ ಕೂಡ ನಮಗೇನಾಗಿದೆ, ಧೈರ್ಯ ಉಂಟಾಗಿದೆ. ಅದೇ ಪ್ರಕಾರ ನೋಡೋದಾದ್ರೆ ನಮ್ಮ ಸತ್ಯವೇದಲ್ಲಿರೋಂಥ ಏಕೈಕ ದೇವರು ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಂತ ಬೆಳಕಲ್ಲಿ ವಾಸ ಮಾಡೋಂಥವ್ರು ಅವರು ಏನ್ರಿ ಎಲ್ಲಾರ್ಕಿಂತ ಸರ್ವಶಕ್ತನಾಗಿರೋ ದೇವರು. ಅವರು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನಿಗೆ ತಂದೆ ಆಗಿದ್ದಾರೆ ಅಂತ ಕೂಡ ನಾವು ಏನು ಮಾಡಿದ್ರಿ, ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅಂದ ನಾವು ಸತ್ಯವೇದಲ್ಲಿ ಇದುವರೆಗೂ ಏನಪ್ಪ ಕ್ಲಿಯರ್ ತಿಳ್ಕೊಂಡ್ರಿ ಅಂತಂದ್ರೆ ಇವರಿಬ್ರು ಒಬ್ಬರೇ ಅಲ್ಲ, ಇವರಿಬ್ರು ಏನಾಗಿದ್ದಾರೆ, ಬೇರೆ ಬೇರೆ ಆಗಿದ್ದಾರೆ ಅಂತ ನಾವು ಬಹು ಸ್ಪಷ್ಟವಾಗಿ ನಾವು ತುಂಬಾ ಕ್ಲಿಯರ್ ಆಗಿ ಏನ್ ಮಾಡಿದ್ವಿ, ನಾವು ತಿಳ್ಕೊಂಡಿದ್ದೀರಿ ಅಲ್ರ. ಅಂದ ಪವಿತ್ರಾತ್ಮ ದೇವರಿಂದ ಹೊರಡು ಬರುವಂತ ಅವರ ಶಕ್ತಿ, ಆ ಶಕ್ತಿಯಿಂದನೇ ನಮಗೆ ದೇವರ ಮಾರ್ಗನ ನಡೆಯೋದಕ್ಕೆ ನಮ್ಗೆ ಅನುಕೂಲ ಆಗೋದು, ದೇವ್ರ ಬಗ್ಗೆ ಹೆಚ್ಚಿನಾಗೆ ತಿಳ್ಕೊಳಕ್ಕೆ ನಮಗೆ ಕೃಪೆ ನೀಡುವಂಥದ್ದು. ಅದು ಮಾತ್ರ ಅಲ್ಲ, ತಂದೆಯ ದೇವರೇ ಒಂದು ಕೃಪೆಯಿಂದ, ಒಂದು ದಯೆಯಿಂದ, ಆತನ ಒಂದು ಶಕ್ತಿಯಿಂದ ನಾವು ಯೋಗ್ಯವಾಗಿ ಈ ಭೂಲೋಕದಲ್ಲಿ ಈ ಕಟ್ಟಡ ಮಾಡಿದ್ರೆ ಕೂಡ ನೋಡಿ ನಮಗೆ ಆಗ್ತದೆ, ನಮ್ಗೆ ಸಹಾಯ ಆಗ್ತಾ ಇರೋದು ಕೂಡ ನಾವೇ ಮಾಡಿದ್ವಿ, ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದರ ಕಳೆದ ವಾರದಲ್ಲಿ ನಾವು ನೋಡಿರೋಂಥದ್ದು ನಮ್ಮ ತಂದೆಯ ದೇವ್ರ ಬಗ್ಗೆ ಸತ್ಯವೇದದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಎಂಥ ಉನ್ನತನೋ ಎಂಥ ಪರಮೋನ್ನತನೋ, ಅದರ ಸದಮಲ್ಲಿ ನೆನೆಸಿಕೊಂಡು ಏನ್ರಿ ತಾನೇ ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸ ಆಗಿರಂತ ನಮ್ಮ ಪರಲೋಕದ ದೇವರು ಅಲ್ವರ. ಅವರು ಅಂಥ ಉನ್ನತವಾಗಿರೋ ದೇವರು ಕೂಡ ಏನೇ ದೀನರು ಅದರ ಆಗಿರಂತ ಮನ ಮುರುಗಿದರಂತ ಅಂದ್ರೆ ದೇವರ ಮಕ್ಕಳ ಮನಸ್ಸಿನಲ್ಲಿ ಅವರು ವಾಸ ಮಾಡ್ತಾರೆ ಅಂತ ನಾವೇನ್ ಮಾಡಿದ್ರಿ, ನೋಡಿದ್ರಿ. ಅದರ ಎಷ್ಟೋ ಉನ್ನತ ದೇವರು ಅಂತಂದ್ರೆ ಅವ್ರಿಗೆ ಸರಿ ಸಮಾನವಾಗಿರೋಂಥ ಯಾವುದೇ ಒಂದು ಸ್ಥಳ ಏನಿಲ್ಲ, ಯೋಗ್ಯವಾಗಿ ಇಲ್ಲ ರೀ. ನಾವಿದು ನೋಡ್ತಾನೆ, ದೇವರು ಸೃಷ್ಟಿ ಮಾಡಿದಂಥ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಎಷ್ಟು ಅಗಾಗವಾಗಿದೆ ಅಂತಂದ್ರೆ ಅದರ ಒಂದು ಎಣಿಕೆಯಲ್ಲಿ ಮನುಷ್ಯ ಏನೂ ಇಲ್ಲದವನೋ, ಏನೋ ಅಪ್ರಯೋಜನಕನೋ. ಆದ್ರೂ ಕೂಡ ಅವ್ರು ಬೇಕಾದ್ರೆ ದೇವರು ಅವ್ರಿಗೆ ಕೃಪೆ ಕೊಟ್ಟು ದಯ ಕೊಟ್ಟು ಎಲ್ಲಾ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ ಅಂತ ನಾವೇನ್ ಮಾಡ್ತಾ ಇದ್ರಿ, ಕರ್ತನಲ್ಲಿ ಪ್ರೀತಿ ಸೊಳಗಡೆ ನಾವು ಸತ್ಯವೇದಲ್ಲಿ ಏನ್ ಮಾಡಿದ್ವಿ, ನಾವು ನೋಡಿದಿರಿ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಈ ಒಂದು ಸರ್ವಶಕ್ತನಾಗಿರೋ ದೇವ್ರಿಗೆ ಏನ್ರಿ ತುಂಬಾ ಏನ್ರಿ ಅಮೂಲ್ಯವಾಗಿರಂತ ಕೆಲವೊಂದು ಗುಣಗಳೇನಾಗಿದೆ ನಮ್ಗೆ ಸತ್ಯವೇದಲ್ಲಿ ಕೊಟ್ಟಿದೆ. ಅದರ ಅದನ್ನ ನಾವು ಇವತ್ತೇನಪ್ಪ ಮಾಡೋಣ ಅಂತಂದ್ರೆ ನಾವು ನೋಡೋಣ. ಅದರ ಇದು ನಮ್ಗೆಲ್ಲಪ್ಪ ಕೊಟ್ಟಿದ್ರೆ ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, ನಮಗೆ ಕೊಟ್ಟಿರೋದು ನಾವು ನೋಡ್ಬೋದು. ಅದರ ಸೊತೆಗೆ ನಾವು ಓದೋಣ. ಪ್ರಕಟಣೆ 4ನೇ ಅಧ್ಯಾಯ, ಯಾರು ದಯವಿಟ್ಟು ವಾಕ್ಯ 2ರಿಂದ ಓದ್ಕೊಂಡ್ ಬಂದಿರ್ತೀನಿ. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಥ್ಯಾಂಕ್ ಯು ಬ್ರದರ್. ನೋಡ್ಕೊಳೋಣ. ಸೊ ನೋಡ್ಬೇಕಾದ್ರೆ ಇಲ್ಲಿ ನೋಡ್ತೇನೆ ಮುಖ್ಯವಾಗಿ ಒಂದು 2ನೇ ವಾಕ್ಯ, 3ನೇ ವಾಕ್ಯದಲ್ಲಿ ಪರಲೋಕದಲ್ಲಿ ಒಂದು ಸಿಂಹಾಸನ ಇರೋದನ್ನ ಕಂಡೇನು ಅಂತ ಹೇಳ್ತಾರೆ. ಅದರ ಸೊ ಪರಲೋಕದಲ್ಲಿ ಒಂದು ಸಿಂಹಾಸನ ಇರೋದು ಕಂಡೇನು ಅಂತಂದ್ರೆ, ಪರಲೋಕ ಅಂದ್ರೆ ಏನೋ ಲಿಟ್ರಲ್ ಆಗಿ ದೇವ್ರಿಗೊಂದು ವಾಸ ಇದೆ, ಒಂದು ಲಿಟ್ರಲ್ ಆಗಿ ಇದೇ ತರ ಒಂದು ಜಾಗ ಇಟ್ಬಿಟ್ಟಿದ್ದಾರೆ, ಅವ್ರು ಅಲ್ಲೇ ಪರಲೋಕದಲ್ಲಿ ದೇವ್ರು ಕೂತವ್ರೆ ಅಂತ ಏನ್ರಿ ಅಲ್ಲ ರೀ. ಇಡೀ ಬ್ರಹ್ಮಾಂಡಕ್ಕೆ ಒಂದು ಸಿಂಹಾಸನ ಅಂತಂದ್ರೆ ಸೀಟ್ ಆಫ್ ಅಥಾರಿಟಿ ಅಲ್ವರ. ಇವಾಗ ನಾವು ಚೀಫ್ ಮಿನಿಸ್ಟರ್ ಸೀಟ್ ಅಂದ್ರೆ ಏನೋ, ಆ ಸೀಟ್ ಆ ಚೇರ ಅಲ್ಲಿದ್ದರ ಸೀಟ್ ಅಂದ್ರೆ ಇಲ್ಲ ರೀ, ದ ಪ್ಲೇಸ್ ಆಫ್ ಅಥಾರಿಟಿ. ಯಾರು ಅವರೆಲ್ಲೇ ಇದ್ರು ಸರಿ ಅಲ್ಲಿಂದ ಏನ್ ಮಾಡ್ತಾರೆ, ಆಡಳಿತನ ನಡೆಸ್ತಾ ಇರ್ತಾರೆ. ಆ ರೀತಿ ಇಡೀ ಒಂದು ಬ್ರಹ್ಮಾಂಡನ ಸೃಷ್ಟಿ ಮಾಡಿರೋಂಥ ಒಂದು ದೇವರ ಒಂದು ಅಧಿಕಾರದಲ್ಲಿ ಏನಿದೆ ಅಂತ ಏನ್ ಮಾಡ್ತಾರೆ ನೋಡಿಸ್ತಾರೆ. ಅವ್ರು ನೋಡಕ್ ಹೆಂಗಪ್ಪ ಇದ್ದಾರೆ ಅಂತಂದ್ರೆ ಒಂದು ಒಳ್ಳೆ ಮುತ್ತು ರತ್ನಗಳಿಗೆ ಏನ್ ಮಾಡ್ತಾರೆ, ಒಂದು ಹೋಲಿಕೆ ಮಾಡ್ತಾರೆ. ಅವ್ರ ಸುತ್ತಲೂ ಏನಪ್ಪಾ ಇದೆ ಅಂದ್ರೆ ಮುಗಿಲ್ ಬಿಲ್ಲು ಇದೆ ಅಂತ ನೋಡ್ತಾರೆ.
ಏನಿದು ಮುಗಿಲ್ಬಿಲ್ಲು ಅಂತ ನೋಡಿದ್ರೆ ನಮ್ಮ ಸತ್ಯವೇದಲ್ಲಿ ಮುಗಿಲ್ಬಿಲ್ಲು ಫಸ್ಟ್ ಎಲ್ಲಿ ನೋಡ್ತೀರಿ ಅಂತಂದ್ರೆ ನೋವನ ಕಾಲದಲ್ಲಿ ನೋಡ್ತೀರಿ. ನೋವನ ಕಾಲದಲ್ಲಿ ದೇವ್ರು ಏನ್ ಮಾಡ್ತಾರೆ, ಆ ಜಳೆಪಳೆದ ನಂತರ ನೋವನ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಂತಾರೆ. ಆ ಒಡಂಬಡಿಕೆಗೆ ಒಂದು ಚಿಹ್ನೆಯಾಗಿ ಆಕಾಶದಲ್ಲಿ ಏನ್ ಮಾಡ್ತಾರೆ, ಒಂದು ಮುಗಿಲು ಬಿಲ್ಲಿಡ್ತಾರೆ. ಇನ್ನು ಮೇಲೆ ನಾನು ಇಡೀ ಮನುಕುಲನ ಈ ತರ ಜಲಪಳದಲ್ಲಿ ಯಾವತ್ತೂ ನಾಶ ಮಾಡಲ್ಲ ಅಂದ್ಬಿಟ್ಟು ಅದು ಗುರುತಾಗಿ ಆಕಾಶದಲ್ಲಿ ಒಂದು ಮುಗಿಲು ಬಿಲ್ಲಿಡ್ತಾರೆ. ಹಾಗಾದ್ರೆ ಇದೇನಪ್ಪ ನೋಡ್ತಾರೆ, ದೇವರು ಒಡಂಬಡಿಕೆ ಮಾಡ್ಕೊಂಡಂತ ದೇವರು. ನಮ್ಮ ದೇವರು ಒಡಂಬಡಿಕೆ ಮಾಡ್ಕೊಂತಾರೆ. ಆ ಒಡಂಬಡಿಕೆನ ಯಾವತ್ತೂ ದೇವರೇ ಮಾಡೋದಿಲ್ಲ, ಭಂಗ ಪಡಿಸೋದಿಲ್ಲ. ಅದೇ ಏನ್ ಮಾಡೋದು ಇಲ್ಲಿ ಸೂಚನೆ ಮಾಡೋದು. ಆಮೇಲೆ ಪಚ್ಚೆ ಅಂತ ಹೇಳ್ತಾರೆ, ಪಚ್ಚೆ ಕಲರ್ ಇತ್ತು ಅಂತ ಹೇಳ್ತಾರೆ ಆ ಒಂದು ಮುಗಿಲು. ಪಚ್ಚೆ ಅಂದ್ರೆ ಗ್ರೀನ್. ಗ್ರೀನ್ ಅಂದ್ರೆ ಬೈಬಲಲ್ಲಿ ಯಾವಾಗೂ ನಿತ್ಯ ಜೀವಾರಿ. ಅದರ ಮನುಷ್ಯನ ಆಯುಸ್ಸು ಹೆಂಗಿದೆ, ಹುಲ್ಲಿನ ತರ ಇದೆ, ಅದು ಗ್ರೀನ್ ಆಗಿದೆ. ಬೆಳಿಗ್ಗೆ ಹಸಿರಾಗಿರುತ್ತೆ, ಸಾಯಂಕಾಲ ಒಣಗೋಗ್ಬಿಡ್ತಾರೆ. ದೇವ್ರ ಆಯುಸ್ದಲ್ಲಿ ಮನುಷ್ಯನ ಆಯುಸ್ ಹೆಂಗಿರ್ತಾರೆ, ವೃಕ್ಷಗಳ ತರ ಇರ್ತಾರೆ. ವೃಕ್ಷ ಮರ ಎಷ್ಟು ವರ್ಷ ಬದುಕ್ತಾರೆ, ಸಾವಿರಾರು ವರ್ಷ ಬದುಕಿರೋಂಥ ಮರಗಳೇನಾಗಿದೆ ಇವತ್ತು ಕೂಡ ಇದೆ. ಆ ಥರ ಗ್ರೀನ್ ಅಂತಂದ್ರೆ ನಿತ್ಯ ಜೀವ. ಅಂದ್ರೆ ದೇವರು ಈ ಒಡಂಬಡಿಕೆಗಳನ್ನ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ನಿತ್ಯ ಜೀವದ ಆಶ್ವಾಸನೆಗಳನ್ನ ತನ್ನ ಒಡಂಬಡಿಕೆ ಮಾಡೋರಂತ ಇಟ್ಟವ್ರೆ ಅಂತಂದ್ರ. ಈ ರೀತಿ ನಮ್ಮ ದೇವರು ಇರೋಂಥವ್ರು ಅವ್ರು ಹೇಗಪ್ಪ ಇದ್ದಾರೆ ಅಂತಂದ್ಬಿಟ್ಟು ವಿವರಣೆಗಳನ್ನ ಏನ್ ಮಾಡಿದ್ರೆ ನಮಗೆ ಕೊಟ್ಟಿರೋದು. ನೋಡಿ 6ನೇ ವಾಕ್ಯ ಓದೋಣ ಬದಲು. 6ನೇ ವಾಕ್ಯ ಓದ್ರಿ. ಇದಲ್ಲದೆ ಸಿಂಹಾಸನ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಹಾ ನೋಡ್ರ, ಇಲ್ಲಿ ನೋಡಿದ್ರೆ 4 ಜೀವಿಗಳಿದ್ದವು ಅಂತ ಹೇಳ್ತಾರೆ. ಈ 4 ಜೀವಿಗಳು ಎಲ್ಲಪ್ಪ ಇತ್ತು ಅಂತ ನೀವು ಈ ವಾಕ್ಯದಲ್ಲಿ ನೋಡ್ದೆ ಅಂತಂದ್ರೆ ಇನ್ ಅಂಡ್ ಅರೌಂಡ್ ದ ಥ್ರೋನ್ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದ್ರೆ, ಅಂಡ್ ಬಿಫೋರ್ ದ ಥ್ರೋನ್ ದೇ ವಾಸ್ ಅ ಸೀ ಆಫ್ ಗ್ಲಾಸ್ ಲೈಕ್ ಅಂಟು ಕ್ರಿಸ್ಟಲ್, ಅಂಡ್ ಇನ್ ದ ಮಿಸ್ಟ್ ಆಫ್ ದ ಥ್ರೋನ್ ಅಂಡ್ ರೌಂಡ್ ಅಬೌಟ್ ದ ಥ್ರೋನ್ 4 beasts full of eyes before and behind. 4 ಜೀವಿಗಳಿತ್ತಂತೆ. ಈ 4 ಜೀವಿಗಳು ಎಲ್ಲಪ್ಪ ಇತ್ತು ಅಂದ್ರೆ ಸಿಂಹಾಸನದ ಮಧ್ಯದಲ್ಲಿ ಕೂಡ ಇತ್ತು, ಸಿಂಹಾಸನದ ಸುತ್ತಲೂ ಕೂಡ ಇತ್ತು ಅಂತ ಹೇಳ್ತಾರೆ. ಅಲ್ಲಪ್ಪ, ಒಂದು ವಸ್ತು ಇದ್ರೆ ಸಿಂಹಾಸನ ಮೇಲೆ ಇರಬೇಕು, ಇಲ್ಲ ಅಂದ್ರೆ ಸಿಂಹಾಸನ ಸುತ್ತಲೂ ಇರಬೇಕು. ಆದ್ರೆ ಇಲ್ಲಿ ಹೆಂಗಿದೆ ಅಂತಂದ್ರೆ ಈ ವಸ್ತು ಸೆಂಟ್ರಲ್ ಕೂಡ ಇತ್ತು, ಸುತ್ತಲೂ ಕೂಡ ಏನಾಗಿತ್ತಂತೆ ಇತ್ತು ಅಂತ ಹೇಳ್ತಾರೆ. ಹೆಂಗೆ? ಸಿಂಹಾಸನ ಕೂತಿರೋರು ಯಾರು? ದೇವ್ರಲ್ವಾ? ಹಾಗಾದ್ರೆ ದೇವ್ರ ಬದಲು ಈ 4 ಜೀವಿಗಳು ಹಾಕಿದೆ. ಸಿಂಹಾಸನ ಮಧ್ಯೆ ಇದೇನು ಕೊಟ್ಟಿದೆ, ಸಿಂಹಾಸನ ಸುತ್ತಲೂ ಕೂಡ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಏನಿದೆ ಅಂದ್ರೆ ಏನ್ರಿ, ಕಣ್ಗಳಿದೆ ಅಂತೀರಿ ನೋಡ್ತೀನಿ. ಅದರ ಏನ್ರಿ, ಹಿಂದೆ ಮುಂದೆ ಎಲ್ಲಾ ಕಣ್ಗಳಿದೆ ಅಂತೆ. ಏನಿದೆ ಅರ್ಥ? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ, ಇದಕ್ಕೆ ನಮ್ಗೆ ಎಕ್ಸಾಕ್ಟ್ ಇಮೇಜ್ ಇಲ್ಲ, ಇದ್ರೆ ನೋಡ್ತಾ ಇದ್ದೆ. ಅದರ ಸಿಂಹಾಸನ ಮಧ್ಯಲ್ಲೂ ಕೂಡ ಇದೆ ಅಂತಂದ್ರೆ ಇದು ದೇವರಿಗೆ ಸಂಬಂಧಪಟ್ಟಾಗಿರೋಂಥ ವಿಚಾರ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾ ಇರೋದು. ಅದರ ಸಿಂಹಾಸನ ಕೂತಿದ್ ಯಾರು? ದೇವ್ರು. ಹಂಗಾರೆ ಇದು ದೇವರಿಗೆ ಸಂಬಂಧಪಟ್ಟಿರೋಂಥ ಒಂದು ಗುಣಗಳ ಬಗ್ಗೆ ಏನ್ ಮಾಡ್ತಾ ಇರೋದು ಇಲ್ಲಿ ಹೇಳ್ತಾ ಇರೋದು. ಈ ಗುಣಗಳು ಹೆಂಗಿದೆ ಅಂತಂದ್ರೆ ಇದು ದೇವರಲ್ಲಿರೋಂಥ ಗುಣಗಳು, ದೇವರನ್ನ ಆವರಿಸ್ಕೊಂಡಿರೋಂಥ ಗುಣಗಳಂತ, ಸುತ್ತಲೂ ಇರೋಂಥ ಗುಣಗಳು ಅಂತ ಹೇಳ್ತಾರೆ. ಈ ದೇವರ ಗುಣಗಳಿಗೆ ಎಷ್ಟು ಪವರ್ ಇದೆ ಅಂತಂದ್ರೆ ಅದಕ್ಕೆ ಹಿಂದೆ ಮುಂದೆ ಕಣ್ಣಿದೆ ಅಂತೀರಿ. ಏನ್ ಕಣ್ಣು ಅಂತಂದ್ರೆ ಬೈಬಲಲ್ಲಿ ಜ್ಞಾನ, ಬುದ್ಧಿ, ತಿಳುವಳಿಕೆ. ಹಿಂದೆ ಹಿಂದೆ ಏನ್ರಿ, ಏನ್ರಿ ಇತಿಹಾಸ. ಅದರ ಮುಂದೆ ಏನ್ರಿ, ಏನ್ರಿ ಮುಂದೆ ಏನಂತಂತೀರಿ? ಭೂತ್ಕಾಲ ಕರೆಕ್ಟಾ? ಸಾರಿ, ಭವಿಷ್ಯತ್ ಕಾಲ ಕರೆಕ್ಟಾ? ಏನ್ರಿ ಫ್ಯೂಚರ್? ಫ್ಯೂಚರ್ ಏನ್ರಿ ಮುಂದೆ. ಹಿಂದೆ ಏನ್ರಿ ಪಾಸ್ಟ್. ಅದರ ದೇವ್ರಿಗೆ ಎಲ್ಲ ವಿಚಾರ ಗೊತ್ತಿದೆ ರೀ. ಅವ್ರ ಕಣ್ಣು ದೃಷ್ಟಿಯಲ್ಲಿ ಯಾವುದು ಮರೆಯಾಗಿದ್ದೇ ಇಲ್ಲ ರೀ. ಅದರ ಇತಿಹಾಸನೂ ಗೊತ್ತು, ಮುಂದಕ್ಕೆ ಏನಾಗ್ತದೋ ಆ ಘಟನೆಗಳು ಸಂಭವಿಸೋದಕ್ಕಿಂತ ಮುಂಚೆನೆ ದೇವ್ರಿಗೆ ಏನಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಗೊತ್ತಂತೀರಿ. ಇದು ದೇವರ ಗುಣಗಳ ಬಗ್ಗೆ ಹೇಳ್ತಾ ಇರೋದು. ಸರಿ, ಆ ಗುಣಗಳು ಯಾವ್ದಪ್ಪ? 7ನೇ ವಾಕ್ಯ ಬರ್ತದೆ. ಮೊದಲನೆಯ ಜೀವಿಯು ಸಿಂಹದಂತಿತ್ತು. ನೋಡ್ರ, ಮೊದಲನೇ ಜೀವಿ ಹೆಂಗಪ್ಪ ಇತ್ತು ಅಂತ ನೋಡ್ತೀರಿ ಅಂದ್ರೆ ಸಿಂಹದ ತರ ಇತ್ತು ಅಂತ ನೋಡ್ತೀರಿ. ನೆಕ್ಸ್ಟ್ 2ನೇ ಜೀವಿಯು ಓರಿಯಂತಿತ್ತು. ನೋಡ್ರ, 2ನೇ ಜೀವಿ ಓರಿ ಅಂತ ಇತ್ತು ಅಂತ ನೋಡ್ತೀರಿ. ಆಮೇಲೆ 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು. ನೋಡ್ರ, 3ನೇ ಒಂದು ಮೃಗ ಹೆಂಗಪ್ಪ ಇತ್ತು ಅಂತ ನೋಡ್ತೀರಿ. 3ನೇ ಜೀವಿ ಹೆಂಗಪ್ಪ ಇತ್ತು ಅಂದ್ರೆ ಮನುಷ್ಯನ ಮುಖದ ತರ ಇತ್ತು ಅಂತ ಹೇಳ್ತಾರೆ. ಆಮೇಲೆ 4ನೇ ಜೀವಿಯು ಹಾರುವ ಗರುಡ ಪಕ್ಷಿ ಅಂತಿತ್ತು. ನೋಡ್ರ, 4ನೇ ಜೀವಿ ಹಾರುವಂತ ಗರುಡ ಪಕ್ಷಿ ತರ ಇತ್ತು ಅಂತ ಹೇಳ್ತಾರೆ. ಅದರ ಈ ತರ 4 ಜೀವಿಗಳ ಬಗ್ಗೆ ಹೇಳ್ತಾರೆ. ಆಮೇಲೆ 4 ಜೀವಿಗಳಿಗೆ ನಿನ್ನ ವಿವರಣೆ ಕೊಡ್ತಾರೆ. 8ನೇ ವಾಕ್ಯ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ನೋಡ್ರ, ಒಂದೊಂದಕ್ಕೆ ಎಷ್ಟಂತೆ? 6 ರೆಕ್ಕೆಗಳಂತಾರೆ. ಅದರ ಅಂದ್ರೆ ಟೋಟಲ್ ಎಷ್ಟಾಯ್ತು? ಒಂದು ಜೀವಿಗೆ 6 ರೆಕ್ಕೆ ಅಂತಂದ್ರೆ 4 ಜೀವಿ ಅಂದ್ರೆ ಎಷ್ಟು ರೆಕ್ಕೆ ಆಯ್ತು?
ನಾಲ್ಕು. ಹಾ, ಒಂದು ಜೀವಿಗೆ 6 ರೆಕ್ಕೆ ಅಂದ್ರೆ 4 ಜೀವಿಗೆ ಸೇರಿ ಹೊಟ್ಟೆ ಎಷ್ಟಾಯ್ತು? ಟೋಟಲ್ ರೆಕ್ಕೆಗಳು ಎಷ್ಟಾಯ್ತು? 24. 24. ಅಲ್ರ ಏನಿದೆ ರೆಕ್ಕೆ ಅಂತಂದ್ರೆ? ಹಾ, ಎಜೇಕೆಲ್ ಎಜೇಕೆಲ್ 10 ಚಾಪ್ಟರ್ 4th ವರ್ಸ್ ಇರ್ಬೇಕು. ಒಂದ್ ನಿಮಿಷ ರೀ. ಎಜೇಕೆಲ್ ಎಜೇಕೆಲ್ ಅಲ್ಲಿ ಎಜೇಕೆಲ್ 10ನೇ ಅಧ್ಯಾಯ 5ನೇ ವಾಕ್ಯ ಹೋದ್ರಿ. ಎಜೇಕೆಲ್ 10:5. ಬೈಬಲ್ ಎಜೇಕೆಲ್ ತೆಗೀರಿ, 10ನೇ ಅಧ್ಯಾಯ 5ನೇ ವಾಕ್ಯ. ಯಾರು ಓದ್ತೀರಾ? ಆಗ ಕೆರೂಬಿಗಳ ರೆಕ್ಕೆಗಳ ಶಬ್ದವು ಸರ್ವಶಕ್ತನಾದ ದೇವರು ಮಾತಾಡುವ ಧ್ವನಿಯಷ್ಟು ಗಂಭೀರವಾಗಿ ಹೊರಗಣ ಪ್ರಕಾರದ ಪರ್ಯಂತವು ಕೇಳಿಸಿತು. ನೋಡ್ರ ಏನ್ರಿ ಆ ರೆಕ್ಕೆಗಳು ಹೆಂಗಿತ್ತಂತೆ ಸೌಂಡು? ಯೆಹೋವನ ಏನ್ರಿ ಮಾತುಗಳ ತರ ಇತ್ತಂತೆ. ಹಂಗಾರೆ ರೆಕ್ಕೆಗಳು ಏನಪ್ಪ ಅಂದ್ರೆ ಯೆಹೋವನ ಮಾತುಗಳು. ಒಂದೊಂದು ಜೀವಿಗಳಿಗೆ 6 ರೆಕ್ಕೆ ಇದೆ ಅಂತಂದ್ರೆ ಏನ್ರಿ ಅರ್ಥ ಇದೆ ಅಲ್ದ್ರ? ಏನಪ್ಪ ಈ ದೇವರ ವಾಕ್ಯ ರೀ ಅಲ್ದ್ರ. 6 ರೆಕ್ಕೆ ಇದಂತೆ. ಆ ರೆಕ್ಕೆಯಲ್ಲಿ ಏನ್ ಮಾಡ್ತು? ಹ ಏಷಾಯ, ಒಂದ್ ನಿಮಿಷ ರೀ. ಏಷಾಯದಲ್ಲಿ 6ನೇ ಅಧ್ಯಾಯಕ್ಕೆ ಬನ್ರಿ. ಏಷಯ 6ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಆ ರೆಕ್ಕೆಯಲ್ಲಿ ಏನ್ ಮಾಡ್ತಂತೆ? ಏಷಯ 6ನೇ ಅಧ್ಯಾಯ 2ನೇ ವಾಕ್ಯ. ಓದ್ರಿ ಯಾರಾದ್ರ. ಆತನ ಸುತ್ತ ಸೆರಾಫಿಯರು ಇದ್ದರು. ಹ್ಮ್. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ ಹ್ಮ್. ಎರಡರಿಂದ ತನ್ನ ಮುಖವನ್ನು, ಎರಡರಿಂದ ತನ್ನ ಕಾಲುಗಳನ್ನು ಹ್ಮ್. ಮುಚ್ಚಿಕೊಂಡು, ಹ್ಮ್. ಎರಡನ್ನು ಬಡಿಯುತ್ತ ನೆಲಸೂಕಲಿ ನಿಂತಿದ್ದನು. ನೋಡ್ರಿ ಆ ರೆಕ್ಕೆ ಅಂತ. ಆ ರೆಕ್ಕೆಯಿಂದ ಏನಪ್ಪ ಮಾಡ್ತಂತೆ? 2 ರೆಕ್ಕೆಯಿಂದ ಏನ್ ಮಾಡ್ತಂತೆ? ಮೊದಲು ಏನ್ ಮುಖವನ್ನು, ಆ ಮುಖವನ್ನು ಮುಚ್ಕೊಂಡ್ರಂತೆ. ನೆಕ್ಸ್ಟ್ 2 ರೆಕ್ಕೆಯಿಂದ ಏನ್ ಮಾಡಿದ್ರಂತೆ? ನೆಕ್ಸ್ಟ್ ಕಾಲುಗಳನ್ನು, ಕಾಲ್ಗಳನ್ನ ಮುಚ್ಚಿದ್ರಂತೆ. 3ನೇದು ನೆಕ್ಸ್ಟ್ ರೆಕ್ಕೆ ಬಡಿಯುತ್ತ ನೆಲಸೂಕಲಿ ನಿಂತಿದ್ದವು. ಅಲ್ವರ ಏನ್ ಹೇಳ್ತಾರೆ? ಆ್ಯಂಡ್ ವಿ ಟ್ರೈನ್ ಈ ಡಿಡ್ ಫ್ಲೈ. ಅರ್ಥ ಆಯ್ತಂತೆ. ಅದರ ಏನಿದೆ ಅರ್ಥ ಅಂದ್ರೆ ರೆಕ್ಕೆ ಅಂದ್ರೆ ಯೆಹೋವನ ವಾಕ್ಯಗಳು. ಮೊದಲು 2 ರೆಕ್ಕೆಗಳು ಅಂತಂದ್ರೆ ಟೋಟಲ್ 6 ರೆಕ್ಕೆ ಆಯ್ತು. ಅದರ ಏನರ್ಥ ಅಂದ್ರೆ 6000 ವರ್ಷದಲ್ಲಿ ದೇವರ ಜ್ಞಾನನ ದೇವರು ಹೆಂಗೆ ಜನಗಳಿಗೆ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಮೊದಲು 2000 ವರ್ಷದಲ್ಲಿ ಏನ್ರಿ ಆ ರೆಕ್ಕೆ ಏನೇನಾಯ್ತು? ಮುಖವನ್ನು ಮುಚ್ಚಲ್ಪಟ್ಟಿತ್ತು. ಯೆಹೋವನ ವಾಕ್ಯದಲ್ಲಿ ಮೊದಲು 2000 ವರ್ಷಗಳು ಏನ್ ನಡೀತು ಅಂತ ಅನ್ಬಿಟ್ಟು ಬಹು ಸ್ಪಷ್ಟವಾಗಿ ನಮ್ಗೆ ಕೊಟ್ಟಿಲ್ಲ. ನೋಡ್ರಿ, ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಪುಸ್ತಕದ 66 ಪುಸ್ತಕ ಇದೆಯಲ್ಲ, ಈ 66 ಪುಸ್ತಕದಲ್ಲಿ ಆದಿಕಾಂಡನ್ ಬರ್ದಿದ್ ಯಾವಾಗ? ಯಾರು ಬರ್ದಿದ್ದು? ಹೋಗ್ಲಿ ಸರಿ, ಯಾವಾಗ ಬೇಡ ಬಿಡಿ. ಯಾರು ಬರ್ದಿದ್ದು ಆದಿಕಾಂಡನ? ಮೋಶೆ. ಮೋಸೆ. ಈಡಿನ ತೋಟದಲ್ಲಿದ್ರ ಅವರು? ನೋವನ ಜಲಪಳ್ಯದಲ್ಲಿ ಇದ್ರಾ? ಇಲ್ವಲ್ಲ. ಎಷ್ಟೋ ವರ್ಷಗಳಾಗಿದ್ಮೇಲೆ, ಹೆಚ್ಚು ಕಮ್ಮಿ ಏನ್ರಿ ಜಳಪಳ್ಳಿ ಆಗಿದ್ 400 ವರ್ಷ ಆಗಿದ್ಮೇಲೆ ಮೋಸ ಏನಾಗಿದ್ದಲ್ಲಿ? ಬನ್ನಿ, ಎಲ್ಲರಿಗೂ ಮೋಸನೇ ಇಲ್ಲಾರ. ಮತ್ತೆ ಅವ್ರಿಗೇನ್ ಗೊತ್ತಾಯ್ತು ಅಂತಂದ್ರೆ ಮೊದಲು 2000 ವರ್ಷ 1665 ವರ್ಷ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಜಳಪಳ್ಯದವರೆಗೂ ಏನಿತ್ತು ಅಲ್ಲ ಕಂಪ್ಲೀಟ್ ದೇವರ ವಾಕ್ಯ ಕ್ಲೀನ್ ಆಗಿಲ್ಲ. ದೇವ್ರ ಎಲ್ಲ ಕ್ಲೀನಾಗಿ ಮಾತಾಡ್ತಾ ಇದ್ರ, ಓಪನ್ ಆಗಿ ಕ್ಲೀನಾಗಿ ಎಲ್ಲರಿಗೂ ಹೇಳ್ತಾ ಇದ್ರ? ಇಲ್ಲ ರೀ. ಇಟ್ ವಾಸ್ ಎ ಸೀಕ್ರೆಟ್. ದೇವ್ರ ಮುಖ ಅಂದ್ರೆ ಏನು? ದೇವ್ರ ಮುಖ ಅಂದ್ರೆ ದೇವ್ರ ಕೃಪೆ, ದೇವರ ದಯೆ, ದೇವರ ಒಂದು ಏನ್ರಿ ಮುಖ ಸನ್ನಿಧಾನ, ಪ್ರಸನ್ನತೆ. ಏನ್ರಿ ದೇವ್ರು ಏನ್ ಮಾಡ್ತಾ ಇದಾರಪ್ಪ, ಅಯ್ಯೋ ಎಲ್ಲಿದ್ದಾರೆ ದೇವ್ರು, ಏನು ನಡೀತೇವಲ್ಲ ಅಂದ್ಬಿಟ್ಟು ಇದು ಜನಗಳಿಗೆ ಸ್ಪಷ್ಟತೆ ಇರಲಿಲ್ಲ. ಇಟ್ ವಾಸ್ ಕ್ಲೋಸ್ಡ್. ಏನೋ ದೇವ್ರ ಮನುಷ್ಯರಿಂದ ತನ್ನ ಮುಖವನ್ನು ದೂರ ಮಾಡ್ಕೊಂಡಾಗ ಏನಾಗಿತ್ತಂತೆ ಇತ್ತಂತೆ. ಆದ್ರೆ ಮೋಸೆ ಬಂದು ಧರ್ಮಶಾಸ್ತ್ರ ಕೊಡ್ಬೇಕಾದ್ರೆ ಜನಗಳಿಗೆ ಏನಾಯ್ತು? ಓಹೋ, ಇದು ಹಿಂಗಿದೆಯಪ್ಪ, ದೇವ್ರ ಮೇಲೆ ಕರುಣೆ ನೋಡಿಸ್ಬೇಕು ಅಂತಿದ್ದಾರೆ, ದೇವರು ತನ್ನ ಮುಖ ತೇಜಸ್ಸವನ್ನು ನಮ್ಗೆ ನೋಡಿಸ್ಬೇಕು ಅಂತಿದ್ದಾರೆ, ದೇವ್ರ ಆತನ ಬಗ್ಗೆ ನಮ್ಗೆ ತಿಳಿಸ್ಬೇಕಂದ್ರೆ ಜನಗಳಿಗೆ ಏನಾಯ್ತು? ಗೊತ್ತಾಯ್ತು. ಇನ್ನ 2000 ವರ್ಷ ಏನಾಯ್ತು ಅಂದ್ರೆ ಪಾದಗಳು ಮುಚ್ಚಲ್ಪಟ್ಟಿತ್ತು. ಅಂದ್ರೆ ದೇವ್ರ ಮಾರ್ಗಗಳು ಸ್ಪಷ್ಟವಾಗಿರ್ಲಿಲ್ಲ ರೀ ಅಲ್ವರ. ಏನ್ ಮಾಡ್ತಾ ಇದ್ರು ದೇವ್ರು? ಮನುಷ್ಯನ ವಿಮೋಚನೆ ಮಾಡಕ್ಕೆ ಏನ್ ಮಾಡ್ತಾವ್ರೆ? ವಾಟ್ ಇಸ್ ಗಾಡ್ಸ್ ಪ್ಲಾನ್ ಅಂತ ಗೊತ್ತಿರಲಿಲ್ಲ. ಎಲ್ಲಿವರೆಗೂ? ಕ್ರೈಸ್ಟ್ ಬರತನಕ. ಅದೇ ಮೋಸೆಯಿಂದ ಹಿಡಿದು ಕ್ರೈಸ್ಟ್ವರೆಗೂ ನಿಯರ್ಲಿ 2000 ಇಯರ್ಸ್. ಧರ್ಮಶಾಸ್ತ್ರದಲ್ಲಿ ದೇವ್ರ ಮುಖವನ್ನು ರಿವೀಲ್ ಮಾಡಿದ ಹೊರತು ಆತನ ಮಾರ್ಗಗಳು ಸ್ಪಷ್ಟವಾಗಿ ಏನಾಗಿಲ್ಲ, ಜನಗಳಿಗೆ ಗೊತ್ತಾಗಿಲ್ಲ. ಹತ್ತಲ್ಲಿ ಒಂದು ಭಾಗ ಕೊಡ್ಬೇಕು, ಇಂಥ ಬಲಿ ಕೊಡ್ಬೇಕು, ಹಂಗ್ ಕೊಡ್ಬೇಕು ಅಷ್ಟೇ. ಏನಕ್ಕೆ ಕೊಡ್ಬೇಕು? ಏನ್ ದೇವ್ರೆ, ಏನು ಇದ್ರಲ್ಲಿ ಏನ್ ಗೊತ್ತು? ಇದೇನಾಯ್ತು ನಮ್ಗೆ? ಇದ್ರಲ್ಲಿ ಏನ್ ಭಾವನೆಗಳಿದೆ,
ಯಾಕೆ ಕೊಡ್ಬೇಕಾಯ್ತು? ಇದ್ರಲ್ಲಿ ಏನಿದೆ ಉದ್ದೇಶ? ಬರೀ ಬಲಿ ಕೊಟ್ಬಿಟ್ರೆ ಮುಗಿದ, ರಕ್ತ ಸುರ್ಬಿಟ್ರೆ ಸುರಾಯ್ತಾ? ಹಾ, ದೇವರು ಎಂದ್ರೆ ವೇಸ್, ದೇವ್ರ ಮಾರ್ಗಗಳು ರಹಸ್ಯವಾಗಿತ್ತು. ಯಾವಾಗ ಆ ಕ್ರಿಸ್ತನ ಬಂದು ಶಿಲುಬೆ ಮೇಲೆ ಸತ್ರೋ ಏನಾಗೋಯ್ತು? ರೆಕ್ಕೆ ತೆರೆದ ಹಾರಕ್ ಶುರು ಆಗೋಯ್ತ್ರಿ. ಎಲ್ಲ ಜನಗಳಿಗೆ ದೇವ್ರು ತನ್ನ ಬ್ಯೂಟಿಫುಲ್ ಪ್ಲಾನ್ ಏನ್ ಮಾಡಿದ್ರು ನೋಡ್ಸ್ಬಿಟ್ರು. ದೇವ್ರು ಎಷ್ಟೋ ಲೋಕನ ಪ್ರೀತಿ ಮಾಡಿ ತನ್ನ ಒಬ್ನೇ ಮಗನ ಕೊಟ್ಟರೆ ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ನೋಡ್ಸ್ಬಿಟ್ರು. ಅದರ ಸರಿ, ಈ ಒಂದು ದೇವ್ರಿಗಿರಂತ ಒಂದು ಗುಣನ 4 ಜೀವಿಗಳಿಗೆ ಏನ್ ಮಾಡಿದ್ರೆ ಹೋಲಿಕೆ ಮಾಡಿದರೆ, ಅಂದ್ರೆ ಅದಕ್ಕೆ ಸಿಂಹಾಸನ ಕೂತಿರೋದು ಅಂತ ಕೊಡ್ತಾರೆ. ಅದರ ಇಜಿಕೆಲಲ್ಲಿ ಹೋದ್ರೆ ಒಂದು ಕೆರೂಬ್ಗೆ ಕಂಪೇರ್ ಮಾಡಿದ್ದಾರೆ. ಆ ಕೆರೂಬ್ಗಳು, ಒಂದೇ ಕೆರೂಬ್ಗೆ 4 ಮುಖ ಇತ್ತು ಅಂತ ಕೊಟ್ಟಿದ್ದಾರೆ. ಅಲ್ರ ಅದೇನಪ್ಪ ಅರ್ಥ ಅಂದ್ರೆ, ಅದೇನ್ರಿ ತಿರ್ಗಾ ಅದು ದೇವ್ರ ಬಗ್ಗೆನೇ ಹೇಳ್ತಾರದು. ದೇವ್ರು ಕೆರೂಬ್ ಆಗಿದ್ದಾರೆ ಅಂತಲ್ಲ, ಅದನ್ನ ಒಂದು ಹೋಲಿಕೆ ಮಾಡಿ ಹೇಳ್ತಾ ಇದ್ರೆ. ಅರ ದೇವ್ರಿಗೆ ಏನ್ರಿ 4 ಗುಣಗಳಿದೆ ಅಂತಂದ್ಬಿಟ್ಟು, ಒಂದು ಸಿಂಹದ ತರ ಇದೆ ಅಂತ ಮೊದಲು ನೋಡ್ತೀವಿ. ಅದರ ಸಿಂಹ ಅದೇನೋ ಬೈಬಲಲ್ಲಿ ಸಿಂಹ ಅಂದ್ರೆ ಅರ್ಥ ಇದಲ್ವಾ? ಸಿಂಹ ಅಂದ್ರೆ ಏನಕ್ಕೆ ಫೇಮಸ್ ಇಲ್ಲ ಸಿಂಹ? ಸ್ಕೂಲಲ್ಲಿ ಕಲ್ಸ್ಕೊಟ್ಟಿರ್ತಾರಲ್ಲ, ಸಿಂಹ ಏನಕ್ಕೆ ಫೇಮಸ್? ಶಕ್ತಿಶಾಲಿ. ಕಾಡಿನ ರಾಜ ಬ್ರದರ್. ಕಾಡಿನ ರಾಜ. ಅದರ ಶಕ್ತಿಶಾಲಿ ರೀ, ಪವರ್. ಅದರ ದೇವ್ರಿಗಿರಂತ ಏನ್ರಿ 4 ಗುಣಗಳಲ್ಲಿ ಮೊದಲನೇ ಗುಣ ಯಾವ್ದಪ್ಪ ಅಂದ್ರೆ ದೇವ್ರಿಗಿರಂತ ಅದ್ಭುತವಂತ ಶಕ್ತಿ. ಅದರ ದೇವರು ಪರಾಕ್ರಮಶಾಲಿನ ಅಂದ್ರೆ ಎಸ್ಸಿ ಸರ್ವಶಕ್ತನಾಗಿರೋ ದೇವ್ರು, ಅವ್ರ ಕೆಲ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವ್ರು ಎಷ್ಟು ಶಕ್ತಿ ಇಟ್ಟಿದ್ದಾರೆ ಯೋಚನೆ ಮಾಡಿರ್ತೀನಿ. ಆ ಶಕ್ತಿಯಿಂದ ಮೊದಲು ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಆದಾಮನೇ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಅದಕ್ಕಿಂತ ಮುಂಚೆ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡೋ ಕಳೆಬರೆಲ್ಲ ನೋಡಲ್ಲ. ದೇವ್ರು ಎಂತೆಂಥ ಸೃಷ್ಟಿಗಳನ್ನ ಸೂಪರ್ ಆಗಿ ಮಾಡೋರೆ. ಮನುಷ್ಯನೇ ಮಾಡೋರು, ಭೂಲೋಕದಲ್ಲಿ ಸೃಷ್ಟಿ ಮಾಡೋರು ಅಂತೀನಿ. ಮನುಷ್ಯನ ಏನ್ರಿ ಅದ್ಭುತವಾಗಿ ಸೃಷ್ಟಿ ಮಾಡೋರು ಅಂತೀನಿ ಅಲ್ವರ. ಅವನಲ್ಲಿ ಭಾವನೆಗಳನ್ನ ಇಟ್ಟವ್ರು ನೋಡ್ರಿಂತೀನಿ. ಅದರ ಒಬ್ಬರು ನೋಡಿ ಏನ್ರಿ ಮತ್ತೊಬ್ಬರ ಮೇಲೆ ಭಾವನೆ ಉಂಟು ಬರತ್ತಾರ. ಮಮತೆ, ಕರುಣೆ, ಕೃಪೆ, ದಯೆ ಇದೆಲ್ಲ ಯಾರಿಗಿಟ್ಟವ್ರೆ? ದೇವ್ರ ಮನುಷ್ಯಂಗೆ ಇಟ್ಟವ್ರು ನೋಡಿಂತೀನಿ ಅಲ್ವರ. ಅದು ಮಾತ್ರ ಅಲ್ಲ, ಅವನಲ್ಲಿ ಇಟ್ಟಿರೋಂಥ ಸೂಪರ್ ಒಂದು ಪವರ್ ಯಾವ್ದಪ್ಪ ಅಂದ್ರೆ ಇದುವರೆಗೂ ದೇವ್ರು ಯಾವ ಸೃಷ್ಟಿಗೂ ಕೊಡಲಿಲ್ಲ ರೀ ಅದು. ಅದರ ಏನಪ್ಪಾ ಅಂದ್ರೆ ದ ಪವರ್ ಆಫ್ ರೀಪ್ರೊಡಕ್ಷನ್. ಇದು ದೇವದೂತರಲ್ಲಿ ಕೊಡ್ಲಿಲ್ಲ ದೇವ್ರು ನೋಡಿದ್ದೀನಿ. ಅದರ ತಂದೆ ಆದಂತ ಸ್ವಂತ ಸಂತಾನವನ್ನು ಅಭಿವೃದ್ಧಿ ಮಾಡಿ ತನಗೇ ಸ್ವಂತ ಚಿತ್ತವನ್ನು ದೇವ್ರು ಕೊಟ್ಟರು. ಗೊತ್ತಾ? ಇದು ಗಾಡ್ಸ್ ಪವರ್ ರೀ. ದೇವ್ರು ಏನ್ರಿ ಸೂಪರ್ ಪವರ್ ಕೊಟ್ಟರಂತೆ ಮನುಷ್ಯನಿಗೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ನೋಳೆ ಈ ಪವರು ನಮ್ಮ ತಂದೆಯ ದೇವ್ರಿಗೆ ಏನಾಗಿದೆ ಇದೆ. ಈ ಒಂದು ಪವರ್ನ ದೇವ್ರು ನೆಕ್ಸ್ಟ್ ಎಲ್ಲಪ್ಪ ನೋಡ್ಸೋರು ಅಂತಂದ್ರೆ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ನೀವು ನೋಡ್ಬೋದು, ಕೆಂಪು ಸಮುದ್ರನ ವಿಭಾಗಿಸೋದಾಗ್ಲಿ, ಯೋರ್ದೋನದಿನ ವಿಭಾಗಿಸೋದಾಗ್ಲಿ, ಇಸ್ರೇಲ್ ಜನಗಳಿಗೆ ಮನ್ನಾ ಕೊಡೋದಾಗ್ಲಿ ಅದರ ಇದೆಲ್ಲದಕ್ಕಿಂತ ಸೂಪರ್ ಆಗಿ ದೇವರ ಶಕ್ತಿನೆಲ್ಲಪ್ಪ ನೋಡ್ಬಂದ್ರೆ ಪುನರುತ್ಥಾನ. ಕ್ರೈಸ್ಟ್ ಶಿವನ ಸತ್ತಿ ನಮಗಾಗಿ ಪುನರುತ್ಥಾನ ಮಾಡಿ ಕರ್ಕೊಂಬಂದ್ರಲ್ಲ ದೇವರು. ಇದರಲ್ಲಿ ದೇವರು ಅದ್ಭುತವಂತ ಶಕ್ತಿ ನೋಡ್ಬೋದ್ರಿ. ಅದರ ಕ್ರಿಸ್ತನ ರಾಜ್ಯದಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯ ಸತ್ತೋಗಿರೋ ಎಲ್ಲ ವಾಪಸ್ ಎಂಬತ್ತರ ಭೂಮಿಗೆ ಪುನರುತ್ಥಾನ ಆಗಿ ಬರ್ತಾರೆ. ಇದೇ ಭೂಮಿ ಇದೇ ತರ ಹೆಂಗ್ ಸತ್ತೋರು ಅದೇ ದೇಹದಲ್ಲಿ ವಾಪಸ್ ಜೀವಂತ ಬರ್ಬೇಕಾರೆ ದೇವರು ಅದ್ಭುತವಂತ ಶಕ್ತಿ ಎಲ್ಲಾ ಜನಗಳಿಗೆ ಏನ್ ಮಾಡ್ತಾರೆ? ಗೋಚರಪಡಿಸ್ತಾರೆ. ಇದು ಗಾಡ್ಸ್ ಪವರ್. ಆದ್ರೆ ದೇವರು ತನ್ನ ಪವರ್ನ ಯಾವತ್ತೂ ಮಿಸ್ಯೂಸ್ ಮಾಡಲ್ಲ. ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಇಷ್ಟ ಬಂದಂತ ರೀತಿಯಲ್ಲಿ ಏನ್ ಮಾಡಲ್ಲ ದೇವರು ಅವ್ರಿಗೆ ವರ್ತಿಸಲ್ಲ ರೀ. ನೋಡಿ, ಶಕ್ತಿ ಇತ್ತು, ಆದಾಮ್ ತಪ್ಪು ಮಾಡ್ಬಿಟ್ಟ, ಅಪ್ಪ ಮಾಡ್ಬಿಟ್ಟ, ದೇವ್ರು ಹೊಡೆದ್ರ ತಲೆ ಮೇಲೆ ಹೊಡೆದಾಕರ, ಸಾಯ್ಸಾಕರ, ಕೋಲ್ದ ಹೊಡೆದ್ರ, ರಕ್ತ ಬರಂಗ್ ಹೊಡೆದ್ರ, ಚರ್ಮ ಸುಡ್ದು ಬಿಟ್ರ, ಕೂದ್ಲು ಕಿತ್ತಾಕದ್ರ, ಅಲ್ಲಿ ಕಿತ್ತಾಕದ್ರ, ನಳ್ತರ ವೇದನೆ ಕೊಡ್ತಾರ, ಏನೋ ಮಾಡಿದ್ರ? ಏನು ಮಾಡಿಲ್ಲ ರೀ. ಶಿಕ್ಷೆ ಕೊಟ್ರು ಈಡೇಂದ್ರು ಒಡೆ ಕಳಿಸ್ಬಿಟ್ರಿ. ಸಿಂಪಲ್ ರೀ, ಅಷ್ಟೇ ಅಲ್ಲರ. ಏನ್ರಿ ದೇವ್ರು ಸೂಪರ್. ಅದರ ನಾವಾಗಿರ ಏನ್ ಮಾಡೋರಿ? ನಮ್ಮ ವಿರುದ್ಧವಾಗಿ ತಪ್ಪು ಮಾಡೋರು ಏನ್ ಮಾಡ್ತೀರಿ? ಹೆಂಗ್ ಬೀಸ್ತೀರಿ ನೋಡಿತೀನಿ ಯಾರ ಬರೀ ಅಲ್ಲರ. ಅರೆ ದೇವ್ರ ಹಂಗೆ ಮಾಡಲಿಲ್ಲ ರೀ. ತನ್ನ ಶಕ್ತಿನ ಮಿಸ್ಯೂಸ್ ಮಾಡಲಿಲ್ಲ ಅಲ್ವರ. ನೆಕ್ಸ್ಟ್ ಏನಪ್ಪ ದೇವ್ರಿಗೆ ಅಂತ ಗುಣ ಏನಂತೆ? 2ನೇ ಮೃಗ ಏನಂತ ನೋಡ್ತೀರಿ? ಪ್ರಕಟಣೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ 2ನೇ ಮೃಗ ಹೆಂಗಿತ್ತಂತೆ? ಪ್ರಕಟಣೆ 4:2 ಹೆಂಗಿತ್ತಂತೆ? ಹೋದ್ರಿ ಯಾರಾದ್ರ? ರೆವಲ್ಯೂಷನ್ 4:7. ಮೊದಲನೆಯ ಜೀವಿಯು ಸಿಂಹದಂತಿತ್ತು. ಓಕೆ, 2ನೇ ಜೀವಿ? ಎರಡನೆಯ ಜೀವಿಯು ಹೋರಿಯಂತಿತ್ತು. ನೋಡ್ರಾ? ಮೂರನೆಯ ಜೀವಿಯು ಓಕೆ, ಥ್ಯಾಂಕ್ ಯು. ಸೊ 2ನೇ ಜೀವಿ ಹೋರಿ ಅಂತಿತ್ತು ನೋಡ್ರಿ. ಹೋರಿ ಅಂದ್ರೆ ಏನಪ್ಪಾ ಅಂದ್ರೆ ಹಳೆ ಕಾಲದಲ್ಲಿ ಬಲಿಗಳನ್ನ ಕೊಡೋದಕ್ಕೆ ಯೂಸ್ ಮಾಡ್ತಾ ಇದ್ದ ಒಂದು ಪ್ರಾಣಿ ಏನಪ್ಪ? ಹೋರಿ. ಅಂದ್ರ ಬೈಬಲ್ ಹೇಳ್ತಲ್ಲ, ಹೋರಿ ಎತ್ತುಗಳ ರಕ್ತದಿಂದ ಪಾಪ ನಿವಾರಣೆ ಆಗೋದೇನ್ರಿ? ಅಸಾಧ್ಯ. ರಕ್ತ ಸುರಿಸ್ತಿದ್ರೆ
ಪಾಪ ನಿವಾರಣೆಗೆ ಸಾಧ್ಯನೇ ಇಲ್ಲ ರೀ. ಅದಕ್ಕೆ ನೋಡ್ಬೇಕಾದ್ರೆ ರಕ್ತ ಸೂಸೋದಕ್ಕೋಸ್ಕರ ಏನ್ ಮಾಡೋದ್ರೆ ಮನುಷ್ಯರು ತನ್ನ ಎಲ್ಲಾ ಪಾಪಗಳನ್ನ ಯಾರ ಮೇಲೆ ಒರೆಸೋರು ಅಂತಂದ್ರೆ ಈ ಓರಿ ಎತ್ತುಗಳ ಮೇಲೆ ಒರೆಸ್ಬಿಟ್ಟು ಇದನ್ನೇ ಮಾಡೋ ದೇವರಿಗೆ ಬಲಿಗಳು ಕೊಡೋರು. ಈ ಬಲಿ ಕೊಡೋದ್ರ ಮುಖಾಂತರ ದೇವರ ನೀತಿನೇ ಮಾಡೋರಲ್ಲಿ ಸರಿ ಕಟ್ಟೋಣಿದೆ. ದೇವರ ನೀತಿನ ಸರಿ ಕಟ್ಟಿದ್ನ ಮನುಷ್ಯನಿಗೂ ದೇವರಿಗೆ ಏನಾಯ್ತಲ್ಲಿ ಅನ್ಯೋನ್ಯತೆ ಬರಕ್ಕೆ ಶುರು ಆಯ್ತಂತೆ. ಅದ್ರ ಹಂಗಾರೆ ಇದು ಏನ್ ನೋಡ್ಸಂದ್ರೆ ದೇವರ ಎರಡನೇ ಗುಣ ಏನಪ್ಪ ಅದು? ಎರಡನೇ ಗುಣ ತುಂಬಾ ಮುಖ್ಯವಾಗಿರೋ ಗುಣ ಅಂದ್ರೆ ದೇವರ ನೀತಿ ರೀ. ದೇವರು ನೀತಿ ಸ್ವರೂಪನು. ಈ ನೀತಿನ ಬಿಟ್ಬಿಟ್ಟು ದೇವರು ಬೇರೆ ಯಾವ ಕೆಲಸನೂ ಮಾಡಲ್ಲ. ಕೀರ್ತನೆ 89:14 ಹೋದ್ರಿ. ಸಾಮ್ಸ್ 89:14 ಹೋದ್ರಿ ಯಾರಾದ್ರ? ಕೀರ್ತನೆ ನೀತಿ 89:14. ನ್ಯಾಯಗಳು ಹ್ಮ್ ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು, ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ. ನೋಡ್ರ ಏನ್ ಹೇಳ್ತಾರೆ? ನೀತಿ ನ್ಯಾಯಗಳು ನಿನ್ನ ಸಿಂಹಾಸನ ಅಸ್ಥಿಭಾರವು. ದೇವರ ಸಿಂಹಾಸನಕ್ಕೆ ಅಸ್ಥಿಭಾರ ಫೌಂಡೇಶನ್ ಅಪ್ಪ ನೀತಿ ನ್ಯಾಯ ಅಂತೆ. ನೀತಿ ನ್ಯಾಯನ ಬಿಟ್ಟು ದೇವ್ರು ಏನು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ರೀ. ಆದ್ರ ನೀತಿ ಅನ್ಯಾಯ ಮಾಡ್ತಾರಾ? ನೀತಿ ರೀ. ನೀತಿ ಅಂದ್ರೆ ನೀತಿ ಕರೆಕ್ಟ್ ರೀ. ಅಲ್ವರ ಆದಾಮ್ ಪಾಪ ಮಾಡ್ದವಾಗ ದೇವ್ರು ಏನ್ ಮಾಡ್ಬೇಕು? ಒಂಥರ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದೈತ್ರಿ. ನೀತಿ ಸ್ವರೂಪನಾಗಿರೋ ದೇವರು ಕೊಟ್ಟಿರಂತ ಶಿಕ್ಷೆ ಪಾಪ ಕೊಡೋಂಥ ಸಂಬಳ ಮರಣ. ಮಣ್ಣಿಂದ ಮರಣ ಪಟ್ಟಿಗೆ ತಿರ್ಗಿಲ್ಲ ಹೋಗ್ತೇನೆ ನೀನು ಮಣ್ಣಿಗೆ ಹೋಗ್ತೀಯ ಅಂತಂದ್ರೆ ನೋಡಿ ದೇವ್ರು ಏನ್ ನೀತಿ ಕೊಟ್ಟವ್ರು ಅಂತೀನಿ. ಅಂದ್ರೆ ಅವನಿಗೆ ಟಾರ್ಚರ್ ಕೊಟ್ಟು ಹಿಂಸೆ ಕೊಟ್ಟು ವೇದನೆ ಕೊಟ್ಟು ತೊಂದರೆಗಳೆಲ್ಲ ಏನ್ ಮಾಡಕ್ ಹೋಗಿಲ್ಲ, ಅವನಿಗೆ ಕೊಡಕ್ ಹೋಗಿಲ್ಲ ಅಲ್ವರ. ಸೊ ನೀತಿ, ಆ ನೀತಿ ದೇವ್ರು ಏನಪ್ಪಾ ಮಾಡಿದ್ರು ಅಂತಂದ್ರೆ ಏನ್ರಿ ಇದನ್ನ ಸರಿ ಕಟ್ಟೋದಕ್ಕೋಸ್ಕರ ಕಾಯ್ತಾ ಇದ್ರು ನೋಡಿದ್ದೀನಿ. ಅಲ್ವರ ದೇವರು ಇದನ್ನ ಯಾವತ್ತೂ ವಯಲೇಟ್ ಮಾಡಲ್ಲ. ಈಡೇನ್ ತೋಟದಲ್ಲಿ ಆದಾಮ್ ತಿಂದಿದ್ದೇನೋ ಏನ್ ತಿಂದ್ರು? ತಿನ್ಬಾರ್ದಾಗಂತ ಹಣ್ಣನ್ನ ಏನ್ ಮಾಡಿದ್ರು? ತಿಂದ್ರು ಅಲ್ವರ. ಒಂದೇ ಒಂದು ಹಣ್ಣಪ್ಪ ಬಿಟ್ಬಿಡೋಣ ಪರವಾಗಿಲ್ಲ ಅಂತ ಬಿಟ್ಬಿಟ್ರಾ? ಇಲ್ಲ ರೀ. ಅದರ ಚಿಕ್ಕದಾರು ಸರಿ ದೊಡ್ಡದಾರು ಸರಿ ದೇವ್ರು ಅದನ್ನ ಫರ್ಗಿವೇ ಮಾಡಲಿಲ್ಲ. ಯಾಕಂದ್ರೆ ದೇವ್ರು ಅದನ್ನ ಫರ್ಗಿ ಮಾಡಿದ್ರೆ ದೇವರ ಸಿಂಹಾಸಕ್ಕೆ ಅಸ್ಥಿಬರ ನೀತಿಗೆ ಬೆಲೆನೇ ಏನಾಗ್ತಾ ಇರ್ತಾ ಇಲ್ಲ. ಅದಕ್ಕೆ ದೇವರ ನೀತಿನ ಬಿಟ್ಟು ಯಾವ ಕೆಲಸನ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ. ನಾವು ರ್ಯಾನ್ಸಮ್ ಕ್ಲಾಸಲ್ಲಿ ಓದಿದಿರಲ್ಲ, ಆದಾಮಿಂದ ಮರಣ ಬಂತು, ಎರಡನೇ ಆದಾಮಿಂದ ನಿತ್ಯ ಜೀವ ಬಂತು. ನೋಡಿ ದೇವ್ರು ಎಷ್ಟು ಬ್ಯೂಟಿಫೈ ಮಾಡಿದ್ರೆ ಒಬ್ಬ ಮನುಷ್ಯನ ಮುಖಾಂತರ ಹೆಂಗೆ ಹೋಗ್ತಾರೆ ಎಲ್ಲಾರ ಮೇಲೂ ಪಾಪ ಬರೋತಿಲ್ ಮಾಡಿದ್ರು. ಒಬ್ಬ ಮನುಷ್ಯನ ಮುಖಾಂತರ ಎಲ್ಲಾನು ದೇವ್ರ ಪಾಪಕ್ಕೆ ಒಪ್ಸಿದ್ರು. ಅದೇ ತರ ಒಬ್ಬೇ ಒಬ್ಬ ಬಂದ್ಬಿಟ್ಟು ಈ ಮೊದಲನೇ ಆದಾಮನ ವಿಮೋಚನೆ ಮಾಡಿದ್ರೆ ಸಾಕು, ಈ ಮೊದಲನೇ ಆದಾಮನ ಸತ್ತವ್ರು ಎಲ್ಲಾರು ಏನ್ ಮಾಡ್ಬೋದು? ಕ್ರಿಸ್ತನಲ್ಲಿ ವಾಪಸ್ಸು ಜೀವಂತವಾಗಿ ಬರ್ಬಂತು. ಬ್ಯೂಟಿಫುಲ್ ಪ್ಲಾನ್ ಮಾಡೋದು. ಇದು ದೇವರ ನೀತಿ. ಆ ನೀತಿನ ಸರಿ ಕಟ್ಟೋದಕ್ಕೋಸ್ಕರ ಕ್ರಿಸ್ತರು ಒಬ್ಬರೇ ಸತ್ರೆ ಸಾಕು, ಒಬ್ಬರ ಮುಖಾಂತರ ಎಲ್ಲಾರ್ಗು ಏನಾಗ್ತಾರೆ? ರಕ್ಷಣೆ ಬರ್ತಾರೆ. ಬೇರೆ ಬ್ಯೂಟಿಫುಲ್ ಪ್ಲಾನ್ ಮಾಡ್ರೆ ದಿಸ್ ಇಸ್ ಗಾಡ್ ಜಸ್ಟಿಸ್. ಈ ಜಸ್ಟಿಸ್ನ ದೇವ್ರ ಮಿಸ್ಯೂಸ್ ಮಾಡಲ್ಲ. ಅದರ ಇದನ್ನ ಏನ್ ಮಾಡಕ್ ಹೋಗಲ್ಲ, ಅನ್ಯಾಯ ತರ ತೀರ್ಪು ಏನ್ ಮಾಡಕ್ ಹೋಗಲ್ಲ, ದೇವ್ರು ಕೊಡೋದಿಕ್ಕೆ ಹೋಗಲ್ಲ ರೀ. ನೋಡ್ತೀವಿ ನೀತಿ ಅಂದ್ರೆ ನೀತಿ ರೀ. ಅದರ ನೀತಿ ಇದೆ ಅಂತ ಅಂದ್ಬಿಟ್ಟು ದೇವ್ರು ಇದನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನೀತಿಗೆ ತರಾಸಿಗೆ ಬಟ್ಟೆ ಕಟ್ಬಿಟ್ಟು ಅನ್ಯಾಯನೆಲ್ಲ ಮಾಡಕ್ ಹೋಗಲ್ಲ. ದೇವ್ರು ಮಾಡಕ್ ಹೋಗಲ್ಲ. ಮಗನಾಗಿದ್ರು ಸರಿ ಅದೇ ನೀತಿ, ಏನ್ರಿ ಸೇವಕನಾಗಿದ್ರು ಕೂಡ ಏನ್ರಿ ಅದೇ ನೀತಿ ರೀ. ಏನು ಡಿಫ್ರೆನ್ಸ್ ಇಲ್ಲ. ಅದರ ಕ್ರಿಸ್ತನ್ಗೆ ಅಮರತ್ವ ಅಂತ ಕೊಟ್ರು, ಯಾವಾಗ ಕೊಟ್ರು? ನೀತಿ. ಅದರ ನೀನೇನ್ ಮಾಡಕೋ ಎಲ್ಲ ಕಷ್ಟ ಸಂಕಟಗಳನ್ನ ಅನುಭವಿಸಿ ಮಾಡೋದ್ರಿಗೆ ಏನಾಗಬೇಕು? ನಾನು ನಂಬಿಕಸ್ಥನಾಗಿದ್ರೆ ಮಾತ್ರ ಅಮರತ್ವ. ಸೇಮ್ ಇದೇ ಇವತ್ತು ನಮಗೂ ರಿವಾರ್ಡ್ ರೀ. ಇದ್ರಲ್ಲಿ ಏನೋ ಡಿಫ್ರೆನ್ಸಸ್ ಇಲ್ಲ. ಇದು ಎರಡನೇ ಗುಣ ನೀತಿ. ಸರಿ, ಮೂರನೇದು ಏನಪ್ಪ? ಪ್ರಕಟಣೆ ಏನ್ ನೋಡ್ತೀರಿ? 4:7 ಏನ್ ನೋಡ್ತೀರಿ? ಮೂರನೇ ಮೃಗ ಯಾವ್ದಂತೆ? ಎಲ್ಲ ಇದೀರಾ? ಕೇಳಿಸ್ಕೊಂತ ಇದ್ದೀರಾ? ಮನುಷ್ಯ ಮನುಷ್ಯನ ಏನಂತೆ? ಮುಖದಲ್ಲಿ ಮನುಷ್ಯ ಮುಖ. ಮನುಷ್ಯ ಅಂತ ಕೊಡ್ಲಿಲ್ಲ ರೀ. ಅದರ ಮನುಷ್ಯ ಖರಾಬು. ಮನುಷ್ಯನ ಮುಖ. ಯಾಕೆ ಮನುಷ್ಯನಿಗೆ ಇವತ್ತು ಮನುಷ್ಯ ನೋಡೋದಂದ್ರೆ ಈ ಎಲ್ಲಾರ್ಕಿಂತ ಬ್ರದರ್ ಎಲ್ಲಾ ಮೃಗಗಳಿಗಿಂತ ಮೋಸವಾಗಿರೋ ಪ್ರಾಣಿ ಯಾವ್ದಪ್ಪ? ಮನುಷ್ಯ ಆತಾನೆ. ಎಷ್ಟು ಜನ ಹೇಳ್ತಾರಲ್ಲ, ನಾನು ಕೋಪ ಬರ್ಸ್ಬಿಡ್ರಿ, ನಾನು ಕೋಪ ಬರ್ಸ ಮನುಷ್ಯನಾಗೇ ಇರಲ್ಲ. ಮನುಷ್ಯನಾಗಿ ಯಾವಾಗಪ್ಪ ಇದ್ದೆ? ಮನುಷ್ಯನಾಗೇ ಇಲ್ವಲ್ಲ. ಅದರ ಮನುಷ್ಯ ಯಾಕೆ ಮನುಷ್ಯನ್ಗೆ ಹೋಲಿಕೆ ಮಾಡ್ತಾರೆ? ಈ ಒಂದು ಮೂರನೇ ಗುಣ ಯಾವ್ದಪ್ಪ ಅಂದ್ರೆ ಪ್ರೀತಿ. ಇದನ್ನ ಯಾಕೆ ಮನುಷ್ಯನ್ಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಏನ್ರಿ ಇವಾಗ ಮನುಷ್ಯನೆಲ್ಲ ಪ್ರೀತಿ ಇಲ್ಲ ರೀ. ಆದ್ರೆ ಒರಿಜಿನಲ್ ಆಗಿ ದೇವರ ಎಲ್ಲಾ ಒಂದು ಪ್ರಾಣಿಗಳು ಎಲ್ಲಾ ಪಕ್ಷಿಗಳು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಾಗಿ ಪ್ರೀತಿ ಇದ್ದಿದ್ದು ಯಾರಲ್ಲಪ್ಪ ಅಂದ್ರೆ ಮನುಷ್ಯನಲ್ಲಿ. ತನ್ನ ಸ್ವರೂಪಕ್ಕೆ ತನ್ನ ಹೋಲಿಕೆಗೆ ಸರಿಯಾಗಿ ದೇವ್ರೇನ್ ಮಾಡಿದ್ರು? ಮನುಷ್ಯನೇನ್ ಮಾಡೋರು ಅಂತ ಅಲ್ಲಿ ಸೃಷ್ಟಿ ಮಾಡೋರು ನೋಡ್ರ. ತನ್ನ ಹೋಲಿಕೆಗೆ ಅಂದ್ರೆ ದೇವ್ರಿಗಿರಂತ ಎಲ್ಲಾ ಗುಣಲಕ್ಷಣಗಳನ್ನ ಆದಮ್ನ ಇಟ್ಟ ನೋಡ್ತೀನಿ. ಪ್ರೀತಿ ಅದರ ಆ ಪ್ರೀತಿ ಯಾರಲ್ಲಿತ್ತು? ಆದಾಮಲ್ಲಿ ಇತ್ರಿ. ಇವತ್ತು ಮನುಷ್ಯನ ಇಲ್ಲ ಬಿಟ್ರಿ. ಒರಿಜಿನಾಲಿಟಿ ಪ್ರೀತಿ ಏನಾಗಿಲ್ಲ ಇಲ್ಲ ರೀ. ಅದರ ಅನ್ಸೆಲ್ಫಿಶ್ ಲವ್ ಇತ್ರಿ ಆದಾಮ್ಗೆ. ಅದರ ಅದಕ್ಕೆ ಯಾವಳು ತಿನ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಆದಾಮ ಅವಳನ್ನ ಬಿಟ್ಕೊಡ್ಲಿಲ್ಲ ರೀ. ಬಿಟ್ಕೊಡಕ್ ಅವ್ನು ಮನ್ಸು ಪಡೆದಿಲ್ಲ. ಯಾಕೆ ಗೊತ್ತಾ? ದೇವ್ರು ಹಿಂಗೆ ನಾವೆಲ್ಲ ಪಾಪ ಮಾಡಿ ಬಂದು ನಮ್ಮನ್ನ ಬಿಟ್ಕೊಡ್ಲಿಲ್ವೋ,
ದೇವ್ರು ಬಿಟ್ಕೊಡ್ಬೋದಾಗಿತ್ತು, ಏನ್ ಬೇಕಾಗಿತ್ತು? ಏನ್ ಬೇರೆ ಗ್ರಹ ಇಲ್ವಾ, ಬೇರೆ ಸೃಷ್ಟಿ ಇಲ್ವಾ, ಹೊಸ ಮಾಡ್ಕೊಂಡು ಯಾಕೆ ನಮ್ಮನ್ನ ತಲೆ ಕೆಡ್ಸ್ಕೊಬೇಕು? ಓದ ಹೋಯ್ತಾನಪ್ಪ ಸೇತನ ಬಿಟ್ಟು ಹೋಯ್ತಲ್ಲ, ಬಿಟ್ಟಿಲ್ಲ, ಯಾಕೆ ಬಿಟ್ಟಿಲ್ಲ? ನಮ್ಮಲ್ಲಿಟ್ಟಂತ ಪ್ರೀತಿ ರೀ, ಅಲ್ವರ? ಇದೇ ಪ್ರೀತಿ ಆದಾಮ್ಗಿತ್ತು. ಯಾವಳು ತಪ್ಪು ಮಾಡ್ಬಿಟ್ಟಲ್ಲ, ಅಯ್ಯೋ ಹೋಗ್ಬಿಡ್ತಾಳಲ್ಲ, ಅವಳು ಒಬ್ಳೆ ಹೋಗ್ಬಿಟ್ರೆ ಹೆಂಗೆ ಪಾಪ, ಏನೆಲ್ಲ ಅನ್ಭವಿಸ್ತಾಳೋ, ನಾನು ಜೊತೆಗಿನಾಗ್ತೀನಿ, ಅವ್ರ ಜೊತೆಗಿರ್ತೀನಿ ಅಂದ್ಬಿಟ್ಟು ಪ್ರೀತಿ. ಈ ಪ್ರೀತಿ ಮನುಷ್ರಿಗೆ ಮಾತ್ರ ಇರೋದ್ರಿ. ಅದರ ಅಯ್ಯೋ ಪಾಪ ಕರುಣೆ, ಮನುಷ್ಯಂಗೆ ಆಕ್ಚುಲಿ ಇವತ್ತಿರೋದು ನಮ್ಮ ಕಣ್ಣು ದೃಷ್ಟಿಲಿ ಕಾಣಿಸ್ ಕಮ್ಮಿ ರೀ. ಒರಿಜಿನಲ್ ಆಗಿ ದೇವ್ರ ಮನುಷ್ಯನ ಸೃಷ್ಟಿ ಮಾಡ್ಬೇಕಾರೆ ಯಥಾರ್ಥವಂತ ಪ್ರೀತಿ, ಇದನ್ನ ನಮ್ಮ ಕ್ರಿಸ್ತನ್ ಜೀವಿತದಲ್ಲಿ ನೋಡ್ಬೋದ್ರಿ. ಭೂಲೋಕದಲ್ಲಿ ಇರ್ಬೇಕಾದ್ರೆ ಕ್ರೈಸ್ಟ್ ಎಷ್ಟೆಲ್ಲ ಅದ್ಭುತ ಮಾಡೋದು, ಒಳ್ಳೇದು ಮಾಡೋದು, ಯಾರಿಗೋ ಒಬ್ರು ಕೆಟ್ಟಿದ್ ಮಾಡಿದಾರೆ ಬೈಬಲ್ ಎಕ್ಸಾಂಪಲ್ ಇದ್ದಾರೆ? ಇಲ್ವೇ ಇಲ್ಲ. ಯಾಕೆ ಗೊತ್ತಾ? ಅದೇ ಸಂಪೂರ್ಣವಂತ ಪ್ರೀತಿ. 1 Corinthians 13 ಹೇಳ್ತಾರಲ್ಲ, ಪ್ರೀತಿ ಅನ್ಯಾಯ ನೋಡಿ ಏನ್ ಮಾಡೋದಂತೆ, ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗದಲ್ಲಿ ಸಂತೋಷ ಪಡ್ತಾರೆ, ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಅಲ್ವರ? ಏನು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಅಂತ ಎಷ್ಟು ಪ್ರೀತಿ ಗುಣಗಳು ಹೇಳ್ತಾರೆ. ಇವೆಲ್ಲ ನಾವೇನ್ ಮಾಡೋದು, ನಮ್ಮ ಕ್ರಿಸ್ತನ ನೋಡಬಹುದು. ಅದರ ಅನ್ಸೆಲ್ಫಿಶ್ ಲವ್, ಅದನ್ನ ಏನ್ರಿ ಶಿಲ್ಬೆ ಮೇಲೆ ತನ್ನ ಮರಣನ ಒಪ್ಪಿಸ್ಕೊಳೋದ್ರ ಮುಖಾಂತರ ನನ್ನ ಜೀವನ ಸಂಪೂರ್ಣವಾಗಿ ಒಪ್ಪಿಸ್ಕೊಬಿಟ್ರಲ್ಲ ಮರಣದಲ್ಲಿ, ಅದನ್ನ ನಾವು ಸ್ಪಷ್ಟವಾಗಿ ಮಾಡೋದು. ಈ ಪ್ರೀತಿ ನಾವೇನ್ ಮಾಡೋದು, ನಾವು ನೋಡೋದು. ಅದಕ್ಕೆ ಮನುಷ್ಯನ ಮುಖ ಅಂತ ಹಾಕಿರೋದ್ರಿ. ಮುಖ ಅಂದ್ರೆ ಏನ್ರಿ, ಒಂಥರ ಏನ್ರಿ, ಒಂದು ಫೇಸ್ ಅಂದ್ರೆ ಏನ್ರಿ, ಫೇವರ್. ಅದರ ಅದಕ್ಕೆ ಈ ಪ್ರೀತಿ, ಅದರ ಈ ಪ್ರೀತಿ ದೇವರಲ್ಲಿ ಎಷ್ಟಿದೆ ಅಂತಂದ್ರೆ, ತನ್ನ ಮಗನ್ನೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರಿ. ಬರಬಾಸ್ ದ ಗ್ರೇಟ್ ಕಲ್ಪ್ರಿಟ್. ಅದರ ಎಲ್ಲಾರ್ಕಿಂತ ದೊಡ್ಡ ಕ್ರಿಮಿನಲ್ ಯಾರಪ್ಪ ಅಂದ್ರೆ ಆ ಕಾಲದಲ್ಲಿ ಬರಬಾಸ್ ರೀ. ಇಸ್ರೇಲ್ ಜನಗಳೇ ತೊಗೊಂಡ್ಬಿಟ್ಟು ಬರಬಾಸ್ನ ಒಪ್ಪಿಸ್ಕೊಡ್ತಾರೆ ಪಿಲಾತನಿಗೆ, ಬಿಡ್ಬೇಡಿ ಇವನು ದೊಡ್ಡ ಕಳ್ಳ ಟಕಾಯ್ತಿ ಅಂತ ಅಂದ್ಬಿಟ್ಟು. ಅದರ ಬರಬಾಸ್ ಏನ್ ಮಾಡ್ತಾರೆ, ಬರಬಾಸ್ ಅರೆಸ್ಟ್ ಮಾಡ್ತಾರೆ. ಪಿಲಾತ್ ಏನ್ ಮಾಡ್ತಾನೆ, ಪಿಲಾತ್ಗೆ ತುಂಬಾ ಕ್ರಿಸ್ತನ ರಿಲೀಸ್ ಮಾಡ್ಕೊಂಡು ತುಂಬಾ ಮನ್ಸಿರ್ತಾರೆ, ಯಾಕಂದ್ರೆ ಹೆಂಡತಿ ಕನ್ಸಲೆಲ್ಲ ನೋಡಿತಾರಲ್ಲ. ಅದರ ಅವ್ರಿಗೆ ಏನ್ ಮಾಡ್ತಾರೆ, ಹೆಂಗಾರ ಮಾಡಿ ಕ್ರಿಸ್ತನ್ ರಿಲೀಸ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಎಲ್ಲಕ್ಕಿಂತ ವರ್ಸ್ಟ್ ಕ್ರಿಮಿನಲ್ ಪಕ್ಕದಲ್ಲಿ ತಾನೆ ನೋಡಪ್ಪ, ಇವಾಗ ಪಾಸ್ ಆಗೋ ಟೈಮಲ್ಲಿ ನಿಮ್ದು ರೂಲ್ಸ್ ಇದೆ, ಯಾರನ್ನ ರಿಲೀಸ್ ಮಾಡ್ಬೇಕು ಅಂತ, ನಾನು ರಿಲೀಸ್ ಮಾಡ್ತೀನಿ, ಇಬ್ರು ಇದಾರೆ, ನಿಮ್ಗೆ ಯಾರು ಬೇಕು ಹೇಳಿ ಅಂತ ಹೇಳ್ತಾರೆ. ಅದರ ಬರಬಾಸ್, ಕಳ್ಳನಾಗಿರೋ ಬರಬಾಸ್ ಬೇಕಾ, ಅಥವಾ ನಿಮ್ಗೆಲ್ಲ ಒಳ್ಳೇದು ಮಾಡೋದಲ್ಲ, ಎಲ್ಲಾರ್ಗು ಅದ್ಭುತ ಮಾಡೋದಲ್ಲ, ಎಲ್ಲಾರ್ಗು ಕಾಯಿಲೆಗಳು ವಾಸಿ ಮಾಡೋದಲ್ಲ, ನಿಮ್ಗೆಲ್ಲರಿಗೂ ಊಟ ಕೊಟ್ಟಲ್ಲ ಆ ಮನುಷ್ಯ ಅಂತ ಕ್ರಿಸ್ತನ್ ಬೇಕು ಅಂತಂದ್ರೆ, ಅವಾಗ ಎಲ್ಲಾರು ಏನ್ ಮಾಡೋದು, ಬರಬಾಸ್ ಬರಬಾಸ್ ಅಂದ್ರೆ. ಇದು ದೇವರ ಪ್ರೀತಿ. ಆ ಮನುಷ್ಯರ ಬಾಯಿಂದ ದೇವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ದೇವ್ರ ಲೋಕವನ್ನು ಎಷ್ಟು ಪ್ರೀತಿ ಮಾಡ್ಬಿಟ್ರು ಅಂತಂದ್ರೆ ತನ್ನ ಮಗನೇ ಬಿಟ್ಕೊಬಿಟ್ರು. ಬರಬಾಸ್ ಅಂತಿರೋಂಥ ಜನಗಳಾಗಿರೋಂಥ ದುಷ್ಟನ ದೇವರ ಪ್ರೀತಿ ಮಾಡಿದ್ರು, ಕ್ರಿಸ್ತನೇ ಮಾಡಿ ಬಿಟ್ಕೊಬಿಟ್ರು. ಅದನ್ನೇ ಕ್ರಿಸ್ತನ ಶಿಲ್ವೆ ಮೇಲೆ ಕೇಳ್ತಾ ದೇವತ ಪ್ರಶ್ನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಂತಂದ್ರೆ, ದೇವ್ರು ಕೊಡೋಂಥ ಉತ್ತರ ಏನ್ ಗೊತ್ತಾ, ಕಂದ, ನೀನಕ್ಕಿಂತ ನಾನು ಈ ಮನುಷ್ಯನ ಏನ್ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ಅದಕ್ಕೋಸ್ಕರ ನಿನ್ನ ಕೈ ಬಿಡ್ಬೇಕಾಗಿತ್ತು ಅಂದ್ಬಿಟ್ಟೆ ದೇವರ ತನ್ನ ಪ್ರೀತಿ ನಿಮ್ಮಣದಲ್ಲಿ ವ್ಯಕ್ತಪಡಿಸಿದ್ರು. ಆದ್ರೆ ಆ ಪ್ರೀತಿ ಹಂಗೆ ಕೈ ಬಿಡಲಿಲ್ಲ ರೀ. ಏನ್ ಮಾಡಿದ್ರು, ಆ ಕ್ರಿಸ್ತನ್ ಏನ್ ಮಾಡಿದ್ರು, ಹಂಗೆ ವಾಪಸ್ಸು ಪುನರ್ತನ ತನ್ನ ಶಕ್ತಿನ ಮಾಡಿ ತನ್ನ ಬಲಗಳಲ್ಲಿ ಕೂತ್ಕೊಳ್ಳೋ ರೀತಿಲಿ ಮಾಡಿದ್ರು. ಎಲ್ಲಾ ದೇವದ್ರು ಆತನ ಏನ್ ಮಾಡ್ಬೇಕು, ನೀವು ಅಡ್ಡ ಬಿದ್ದು ನಮಸ್ಕರಿಸ್ಬೇಕು ಅಂತ ಹೇಳೋದು. ಇದು ಗಾಡ್ಸ್ ಲವ್ ಅಲ್ವರ? ಸರಿ, 4ನೇ ಜೀವಿ ಏನಂತ ಹೆಸರು? ಪ್ರಕಟಣೆ ಏನ್ ನೋಡ್ತೀರಿ? 4ನೇ ಜೀವಿ ಗರುಡ, ಆರುವಂತ ಗರುಡ ಪಕ್ಷಿ ಅಂತ ಹೇಳ್ತಾರೆ. ಏನಿದು ಆಡುವಂತ ಗರುಡ ಪಕ್ಷಿ? ಗರುಡ ಪಕ್ಷಿ ನಮ್ಗೆ ಚೆನ್ನಾಗಿ ಗೊತ್ತು ಏನ್ರಿ. ಹೈಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಯಾರಪ್ಪ ಅಂದ್ರೆ ಈಗಲ್ ರೀ. ಇದಕ್ಕಿಂತ ಎತ್ತರವಾಗಿರೋಂಥ ಆರಂತ ಪಕ್ಷಿ ಯಾವುದೂ ಇಲ್ಲ ರೀ. ಅದರ ಆಮೇಲೆ ಇದ್ರ ಕಣ್ಣು ದೃಷ್ಟಿ ಅಷ್ಟು ತೀಕ್ಷ್ಣವಾಗಿದೆ, ಮೇಲೆ ಬೆಟ್ಟಗುಡ್ಡುಗಳಿಂದ ತನ್ನ ಬೇಟೆನ ಹುಡುಕ್ಬಿಟ್ಟು ಕರೆಕ್ಟಾಗಿ ಬಂದು ಟಾರ್ಗೆಟ್ ಹೋಗ್ತಂತ್ರಿ. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಹೆಣ ಎಲ್ಲಿರ್ತಾರೋ ಅದು ಅಲ್ಲಿರ್ತಾರೆ ಅಂತ ಹೇಳ್ತಾರೆ ಅಲ್ವರ? ಸೊ ಅಷ್ಟು ದೂರದಿಂದ ಪ್ರಯಾಣ ಮಾಡ್ತಾರೆ ಅಂತೀನಿ. ವೆರಿ ಶಾರ್ಪ್ ಐಸೈಟ್, ಯಾವತ್ತೂ ಟಯರ್ಡ್ ಆಗಲ್ಲ ರೀ. ಕಣ್ಣು ದೃಷ್ಟಿ, ಕಣ್ಣು ಅಂತಾರೆ ಬೈಬಲಲ್ಲಿ ಜ್ಞಾನ. ಯೇಸು ಕ್ರಿಸ್ತ ಹೇಳ್ತಾರೆ ಕಣ್ಣಿದ್ದನ್ನು ನೋಡ್ಲಿ, ಏನ್ರಿ ನೋಡ್ರಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ನೋಡಿ ಏನರ್ಥ? ಜ್ಞಾನ, ಬುದ್ಧಿ, ತಿಳುವಳಿಕೆ, ದೇವರ ಜ್ಞಾನ ರೀ. ಏನು ಅಗಾಧವಾದ ಜ್ಞಾನ ರೀ. ಅಲ್ಲರ ದೇವ್ರು ಏನು ಬ್ಯೂಟಿಫುಲ್ ಪ್ಲಾನ್ ಮಾಡೋರು ಅಲ್ಲರ, 6000 years ಪ್ಲಾನ್ ಅಲ್ಲ. ಎಲ್ಲಾ ಮನುಷ್ಯರನ್ನ ಪಾಪಕ್ಕೆ ಮರಣಕ್ಕೆ ಒಪ್ಪಿಸ್ಬಿಟ್ಟು ಅದೇ ಎಲ್ಲಾ ಮನುಷ್ಯನ ತಿರುಗಿ ಬರ್ರಿ ವಾಪಸ್ಸು ಅಂತ 1000 years ಕರೆಸ್ತಾರೆ ಅಂದ್ರೆ ಸುಮ್ಮನೆನಾ? ಏನ್ರಿ ಪ್ಲಾನ್? ಯೇಸು ಕ್ರಿಸ್ತ ಹೇಳ್ತಾರೆ, ಮನುಷ್ಯ ಒಂದು ಬುರ್ಜನ ಕಟ್ಟಕ್ಕಿಂತ ಮುಂಚೆ ಕೂತ್ಕೊಂಡು ಏನ್ ಮಾಡ್ಬೇಕು, ಅವನಿಗೆ ಮುಗಿಸೋದಿಕ್ಕೆ ಆಗ್ತಾ ಇಲ್ಲ, ಲೆಕ್ಕ ಹಾಕೋ ಅಂತ ಹೇಳ್ತಾರೆ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ನಮ್ಮ ಸರ್ವಶಕ್ತನಾಗಿರೋ ದೇವರು ಭೂಮಿಗೆ ಇಡೀ ಏನು ಫೌಂಡೇಶನ್ ಹಾಕ್ಬೇಕಾರೆ ಪ್ಲಾನ್ ಏನ್ ಮಾಡಿದ್ರೆ ಹಾಕ್ಬಿಟ್ರ, ಲೆಕ್ಕನೇ ಹಾಕಿಲ್ವಾರು, ಕೂತ್ ಲೆಕ್ಕ ಹಾಕಿರ್ತಾರೆ. ದಾಟ್ ಈಸ್ ಗಾಡ್ಸ್ ವಿಸ್ಡಮ್. ಹೆಂಗೆ ಪ್ಲಾನ್ ಮಾಡೋರು ಅಂತಂದ್ರೆ, ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬೇಕು, ಸೆಂಟ್ರಲ್ ಏನೋ ಚೇಂಜಸ್ ಇರಬಾರ್ದ್ರಿ. ಆ ಥರ ಬ್ಯೂಟಿಫುಲ್ ಆಗಿ ಏನು ಮಾಡೋರು, ತನ್ನ ಪ್ಲಾನ್ ಮಾಡೋರೆ. ಇವಾಗ ನಾವು ಮನೆ ಕಟ್ಬೇಕಾದ್ರೆ ಏನು ಮಾಡ್ತೀರಿ, ಇವತ್ತು ಕಟ್ತಾ ಇರ್ತೀರಿ, ನಾಳೆ ಸರ್ ಅದು ಬೇಡ ಚೇಂಜ್ ಮಾಡಿ ಅಂತ ಹೇಳ್ಬಿಡ್ತೀರಿ ಪ್ಲಾನ್ ಹಾಕಿದ್ಮೇಲೆ ಕೂಡ. ಕ್ರಿಸ್ತನ ತಂದೆಯ ದೇವ್ರ ಹಂಗಿಲ್ವಂತಾರೆ.
ಒಂದ್ಸತಿ ಪ್ಲಾನ್ ಮಾಡರ ಮುಗಿದೋಯ್ತು. ಅದಕ್ಕೆ ನಾವು ಬೈಬಲ್ ಏನ್ ನೋಡ್ತೀರಿ, 6 ದಿನ ಸೃಷ್ಟಿ ಮಾಡಿದ್ರು, 7ನೇ ದಿನ ದೇವರೇ ಮಾಡಿದ್ರು ವಿಶ್ರಾಂತಿ ತಗೊಳ್ರು. ಇನ್ನ ದೇವರ ವಿಶ್ರಾಂತಿಯಲ್ಲೇ ಇದ್ದಾರೆ. ಆದ್ರೆ ಇವತ್ತೆಲ್ಲ ನಡೀತಿರೋ ಕೆಲಸಗಳು ಏನಂದ್ರೆ ಆಲ್ರೆಡಿ ಪ್ರೀ ಪ್ಲಾನ್ ಆಗಿದೆ. 6th ಡೇನಲ್ಲೇ 7th ಡೇ ಅಲ್ಲಿ ಏನಾಗ್ಬೇಕು ಅಂತ ಎಲ್ಲ ದೇವ್ರು ಫಿಕ್ಸ್ ಮಾಡ್ಬಿಟ್ಟಾರೆ. ಅದ್ರ ತಕ್ಕಂತೆ ಎಕ್ಸಿಕ್ಯೂಷನ್ ಮಾತ್ರ ಇವಾಗ ಏನಾಗ್ತಾರದು ಆಗ್ತಾರೆ. ದಿಸ್ ಈಸ್ ಗಾಡ್ಸ್ ವಿಸ್ಡಮ್. ಎಷ್ಟೋ ಸಾವಿರಾರು ವರ್ಷಗಳು ಹಿಂದೆ ಮಾಡಿರೋಂಥ ಪ್ಲಾನ್ ಇವತ್ತೇನಾಗ್ತದೆ, ಎಕ್ಸಿಕ್ಯೂಟಿವ್ ಆಗ್ತಾ ಐತೆ. ಅದರ ಬೈಬಲಲ್ಲಿ ಎಷ್ಟೋ ಇದೆ ರೀ ದೇವ್ರ ಜ್ಞಾನ ಬಗ್ಗೆ ಮಾತಾಡಬೇಕು ಅಂತ. ಅದರ ಸತ್ಯವೇದ ನೋಡ್ಬೇಕಾದ್ರೆ ಆದಿಕಾಂಡದಿಂದ ಹಿಡಿದು ಮನುಷ್ಯನಿಗೆ ಎಂತೆಂಥ ಜ್ಞಾನ ಏನು ಮಾಡೋದು ದೇವರು ಕೊಟ್ಟರು ನೋಡ್ತೀವಿ. ಇವತ್ತು ನೋಡ್ತಿರಲ್ಲ, ಇವತ್ತೆಲ್ಲ ಜ್ಞಾನ ಏನು ಬುದ್ಧಿ ತಿಳುವಳಿಕೆ ಅಲ್ಲ ಇವೆಲ್ಲ ನೋಡೋಣ ಬರೋ ದಿನಗಳಲ್ಲಿ ಅಲ್ವರ. ಈ ಜ್ಞಾನ ಹೆಂಗೆ ಹೆಚ್ಚಾಯ್ತು, ಇವತ್ತು ಮನುಷ್ಯನಿಗೆ ಏನು ಇವೆಲ್ಲ ಟೆಕ್ನಾಲಜಿ ಕೊಟ್ಟಾರೆ, ಇವೆಲ್ಲ ಟೆಕ್ನಾಲಜಿ ಬಗ್ಗೆ ಸತ್ಯವೇದಲ್ಲಿ ಇದೆ. ಅದರ ದಿಸ್ ಈಸ್ ಗಾಡ್ಸ್ ವಿಸ್ಡಮ್ ರೀ. ಮನುಷ್ಯ ತನ್ನ ಇವತ್ತು ಬ್ರೈನ್ ಯೂಸ್ ಮಾಡ್ತಾನೆ ಗೊತ್ತಾ, ಎಷ್ಟು ಪರ್ಸೆಂಟ್ ಗೊತ್ತಾ? 8% ಆಫ್ ಇಸ್ ಬ್ರೈನ್ ಯೂಸ್ ಮಾಡ್ತಾರಂತೆ. ಯಾರು? ನಾವಲ್ಲ ರೀ, ನಾವೆಲ್ಲ ಡಬ್ಬಾ ಬಿಡಿ. ನಮ್ಮ ವಿಶ್ವೇಶ್ವರಯ್ಯ ಅವರು ಯೂಸ್ ಮಾಡಿದಂಥ ಬ್ರೈನ್ ಕೆಪಾಸಿಟಿ 8% ಅಂತೆ. ಹೈಯೆಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಲ್ವರ. ಜಾಪನೀಸ್ ಅವ್ರು ಹೆಂಗೆ ಕೇಳ್ತಾರೆ, ಆ ಬ್ರೈನ್ನ ಕೊಟ್ಬಿಡಿ ಅಂತ ಹೇಳ್ತಾರೆ. ಯಾಕೆ? ಆ ಬ್ರೈನ್ ಇಟ್ಕೊಂಡಿದ್ರೆ ಏನು ಮಾಡಿರೋರು ಇನ್ನ ಎಲ್ಲ ಕಂಡುಹಿಡ್ಬಿಟ್ಟಿರೋರು ಅಲ್ವರ. ನಾವೆಲ್ಲ ಯೂಸ್ ಮಾಡ್ತಾರೆ ಇನ್ನೂ ಕಮ್ಮಿ ರೀ. ಯೋಚನೆ ಮಾಡಿ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ಮನುಷ್ಯನಿಗೆ ಇನ್ನೂ 92% ಬ್ರೈನ್ನ ಯೂಟಿಲೈಸ್ ಮಾಡೋದು ಎಷ್ಟೆಲ್ಲ ಮಾಡ್ಬೋದು ರೀ. ನಾವೇ ಹಿಂಗೆಂತಂದ್ರೆ ನಮ್ಮ ಪರಲೋಕದ ತಂದೆ ದೇವ್ರಿಂದ ಹಿಂಗಿರ್ಬೋದು. ಅವರು ಜ್ಞಾನದಲ್ಲಿ ಏನ್ರಿ ಅಪಾರವಾದಂಥ ರೀ. ಅದರ ಆ ಜ್ಞಾನ ಯಾವತ್ತೂ ಫೇಲಿಯರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಎಷ್ಟೋ ಸತಿ ಫೇಲಿಯರ್ ಆಗ್ಬೋದು. ದೇವ್ರು ನಮ್ಮ ಜೀವನದಲ್ಲಿ ಮಾಡುತ್ತೆ ಎಷ್ಟೋ ಕೆಲಸಗಳು ನಮ್ಗೆ ಹೆಂಗೆ ಅನ್ಸ್ಬೋದು, ಅಯ್ಯೋ ದೇವ್ರು ಯಾಕೆ ಮಾಡ್ಬಿಟ್ಟಿದ್ದಾರೆ, ಏನಪ್ಪ ದೇವ್ರೆ ನೀತಿನೇ ಇಲ್ವಾ, ಅನ್ಯಾಯ ಇಲ್ವಾ, ಅನ್ಯಾಯ ಮಾಡ್ತಾರಲ್ಲ ಇದೆಲ್ಲ ನೀವು ಸರಿ ಕಟ್ಟಲ್ವಾ ಅಂತ ಪ್ರಶ್ನೆ ಬರ್ತಾರೆ. ಏನಪ್ಪ ದೇವ್ರೆ ನೀನು ಪ್ರೀತಿನೇ ಮಾಡಲ್ವಾ, ದೇವ್ರೆ ನಿಂಗೇನು ಬುದ್ಧಿನೇ ಇಲ್ವಾ, ಜ್ಞಾನನೇ ಇಲ್ವಾ ಅಂತ ಎಷ್ಟೋ ಸರಿ ಪ್ರಶ್ನೆ ಮಾಡ್ತೀರಿ. ಅದರ ಆದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ದೇವ್ರು ಯಾವತ್ತೂ ಇದೆಲ್ಲ ಫೇಲಿಯರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಇವೆಲ್ಲ ಒಂದೇ ಜೀವಿಲಿ ಇತ್ತು ಅಂತಂದ್ರೆ 4 ಮುಖಗಳು ಅಟ್ ದ ಸೇಮ್ ಟೈಮ್ ಅಂತಂದ್ರೆ ಒಂದೇ ಸರ್ವಶಕ್ತನ ದೇವರಿಗೆ ಇರುವಂತ 4 ಗುಣಗಳು ಸಿಮೆಟ್ರಿಕ್ ಆಗಿ ಒಟ್ಟಿಗೆ ಕೆಲಸ ಮಾಡ್ತವೆ. ಒಂದಿಗೊಂದು ಬಿಟ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರು ಏನ್ರಿ ಪ್ರೀತಿ ಸ್ವರೂಪರು ಅಂತ ಅಂದ್ಬಿಟ್ಟು ನೀತಿನ ಏನ್ ಮಾಡಕ್ ಹೋಗಿಲ್ಲ, ಬಿಡಕ್ ಹೋಗಿಲ್ಲ ರೀ. ನೀತಿನ ಸರಿ ಕಟ್ಬಿಟ್ಟೆ ಪ್ರೀತಿ ಮಾಡಿದ ದೇವರು ವ್ಯಕ್ತಪಡಿಸಿದ್ದು. ನಾವೆಲ್ಲ ತಪ್ಪು ಮಾಡೋ ದೇವ್ರು ಹಂಗೆ ಬಿಟ್ಬಿಡ್ತಾರೆ, ನಮ್ಮನ್ನ ಕ್ಷಮಿಸ್ಬಿಟ್ಟು ಅಂದ್ರೆ ಕ್ಷಮಿಸ್ತಾರೆ. ಹೆಂಗೆ? ನೀತಿ ಸರಿ ಕಟ್ಬಿಟ್ಟು ನಮಗೆ ಶಿಕ್ಷಿಸ್ಬಿಟ್ಟೆ ನಮ್ನ ಏನ್ ಮಾಡೋದವ್ರು ಕ್ಷಮಿಸೋದು. ಅದರಲ್ಲಿ ಜ್ಞಾನ ಅಡಕಿದೆ. ಯಾಕೆ ಅಂದ್ರೆ ನಾನು ಶಿಕ್ಷಿಸಿದ್ರೆ ನೆಕ್ಸ್ಟ್ ಟೈಮ್ ತಿದ್ದುಕೊಂತಾರೆ. ಅದರ ದೇವರು ತನ್ನ ಬಲವನ್ನು ಏನ್ ಮಾಡಕ್ ಹೋಗಲ್ಲ, ಸಂಪೂರ್ಣವಾಗಿ ನಮ್ಮಲ್ಲಿ ಏನು ಉಪಯೋಗಿಸಕ್ ಹೋಗಲ್ಲ. ಎಷ್ಟು ಬೇಕೋ ಅಷ್ಟು ಏನ್ ಮಾಡ್ತಾರೆ, ನಮ್ಗೆ ಉಪಯೋಗಿಸ್ತಾರೆ. ಇನ್ನ ಕರ್ತನಲ್ಲಿ ಪ್ರೀತಿಗಳೇ ಈ 4 ಗುಣಗಳು ನಮ್ಮ ಸರ್ವಶಕ್ತನಾಗಿದೆ ದೇವ್ರಿಗೆ ಏನಾಗಿದೆ ಇದೆ ರೀ. ಅದರ ಇದನ್ನ ಅಟ್ ಎ ಟೈಮ್ ಒಟ್ಟಿಗೆ ಏನ್ ಮಾಡ್ತಾರೆ, ಸಿಮಿಟ್ರಿಕ್ ಆಗಿ ಏನ್ ಮಾಡೋದವರು ಯೂಸ್ ಮಾಡೋದು. ಹಿಂದೆ ಮುಂದೆ ಕಣ್ಗಳಿದೆ. ಅದಕ್ಕೆ ಹೇಳ್ತಾರೆ ದೇವರಿಂದ ರಹಸ್ಯವಾಗಿರೋದು ಯಾವುದೂ ಇಲ್ಲ ರೀ, ಎಲ್ಲ ದೇವ್ರಿಗೆ ಗೊತ್ತ್ರಿ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿಗಳೇ ಇವು ದೇವ್ರಿಗೆ ಅದ್ಭುತವಾಗಿರೋಂಥ ಗುಣಲಕ್ಷಣಗಳು. ಇದು ನಮಗೆ ಪ್ರಕಟಣೆ ಪುಸ್ತಕದಲ್ಲಿ ನಮ್ಗೆ ಏನ್ ಮಾಡೋರು, ನಮಗೆ ಬ್ಯೂಟಿಫುಲ್ ಆಗಿ ನಮ್ಗೆ ನೋಡಿಸಿದ್ದಾರೆ. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ ಇದು ನಮ್ಮ ಟ್ರಿನಿಟಿ ಕ್ಲಾಸ್ ಲಾಸ್ಟ್ ಪಾರ್ಟ್. ಅದರಿಂದ ಯಾರಿಗೇನೋ ಡೌಟ್ಸ್ ಕೇಳಂಗಿದ್ರೆ ಕೇಳ್ರಿ. ಯಾಕಂದ್ರೆ ಮುಂದಿನ ವಾರದಿಂದ ನಾವು ನೋಡೋಂಥ ಪಾಠ ಯಾವ್ದಪ್ಪ ಅಂದ್ರೆ ಏನ್ರಿ, ಆಂಟಿ ಕ್ರೈಸ್ಟ್. ಯಾವ ಪಾಠ? ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ. ಎಲ್ಲ ಕೇಳಿದಿರಾ? ಕ್ರಿಸ್ತ ವಿರೋಧಿ ಅಂತ ಕೇಳಿದಿರಾ ಬೈಬಲಲ್ಲಿ? ನೀವು ಕೇಳಿದಿರಾ ಇಲ್ವಾ? ಕೇಳಿದಿರಾ? ಅದರ ಯಾರಿದು ಕ್ರಿಸ್ತ ವಿರೋಧಿ? ಯಾವಾಗ ಬರ್ತಾರೆ ಅವ್ರು? ಬಂದು ಇಲ್ಲಿ ನಿಂತ್ಕೊಂತಾರೆ. ಆ ವ್ಯಕ್ತಿ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ ಎಲ್ಲವನ್ನ ಏನ್ ಮಾಡೋಣ ನೋಡೋಣ ಅಂದ ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀರಿ. ಅದರ ಯಾರು ದಯವಿಟ್ಟು ಆಬ್ಸೆಂಟ್ ಆಗ್ಬಿಡಿ. ಕಂಟಿನ್ಯೂಸ್ ಆಗಿ 5 ವಾರ ಇರ್ತಾರೆ ಕ್ಲಾಸ್. ಅದರ ಏನ್ರಿ ನಾವು ಸಾಮಾನ್ಯವಾಗಿ ಅದನ್ನೆಲ್ಲ ಫುಲ್ ಡೇ ಮೀಟಿಂಗ್ ಮಾಡ್ತಾ ಇದ್ರಿ. ಇವಾಗೆಲ್ಲ ಕೋವಿಡ್ ನಂತರ ಬಂದು ಆನ್ಲೈನ್ ಆಗಿರೋದ್ರಿಂದ ನಾವು ಫಿಸಿಕಲ್ ಆಗಿ ಗ್ಯಾದರ್ ಆಗದ್ರಿಂದ ಆನ್ಲೈನ್ ಮಾಡ್ತಾರೆ. ಆನ್ಲೈನಲ್ಲಿ 8 ಅವರ್ ಕೂತ್ಕೊಂಡು ಕಷ್ಟ ಆಗ್ಬಿಡ್ತಾರೆ. ಅದರಿಂದ ಇದನ್ನ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಅಂದ್ರೆ 5 ವಾರಗಳಿರ್ತಾರೆ. 5 ವಾರದಲ್ಲೂ ಇಂಪಾರ್ಟೆಂಟ್ ಭಾಗಗಳಿರ್ತಾರೆ. ಕ್ರಿಸ್ತ ವಿರೋಧಿ ಬಗ್ಗೆ ಸತ್ಯವಾದ ಮುಖಾದ ಕ್ಲೀನಾಗಿ ಎತ್ತು ನೋಡಿಸ್ತಾರೆ. ಅಂದ್ರೆ ಯಾರು ಮಿಸ್ ಮಾಡಿದ್ರ ಬರ್ಬೇಕು ಹೇಳ್ತಾರೆ. ಏನೇ ಕಮಿಟ್ಮೆಂಟ್ಸ್ ಇರಲಿ, ಅದರ ನಿಮ್ಗೆ ಏನೇ ಅಂತೆಲ್ಲ ಇತ್ತು ಅಂದ್ರೆ ಇದನ್ನೆಲ್ಲ ಆ ಟೈಮ್ಗೆ ಏನು ಮಾಡಿ, ನೀವು ಹೊತ್ತೆ ಇಟ್ಬಿಟ್ಟು ಭಾನುವಾರ ಕರೆಕ್ಟಾಗಿ 8 ಗಂಟೆಗೆ ಏನು ಮಾಡಿ ಚೆನ್ನಾಗಿ, ಓಕೆನಾ? ಅದರಿಂದ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸಬ್ರು ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರ ಹತ್ರ ಏನು ಮಾಡಿ, ಅವ್ರ ನಂಬರ್ಗಳನ್ನ ನಮ್ಮ ಹತ್ರ ಶೇರ್ ಮಾಡಿ, ಇಲ್ಲ QR ಕೋಡ್ ಮುಖಾಂತರ ಅವ್ರನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಮಾಡಿಸಿ ಕ್ಲಾಸಸ್ಗಳು ಏನು ಮಾಡೋಣ ಅವ್ರಿಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಯಾರಿಗೇನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ, ಯಾರಿಗೇನೋ ಕೇಳಿದ್ಯಾ? ಬದರ್ ಹೇಳ್ರಿ ಸರ್ದಾರ್. ಅಂದ್ರೆ ಕೆಲವು ಪ್ರಾಣಿಗಳು ಇರಲ್ಲ ಅಥವಾ ಜೀವಿಗಳು ಇರಲ್ವಾ? ಕೇಳಿಸಿಲ್ಲ, ನೀವು ಕ್ಲೀನ್ ಕೇಳಿ. ಈಗ ಬೈಬಲ್ ಅಲ್ಲಿ ಕೆಲವು ಬೇರು ಅಂತ ಬರೆದಿದೆಯಲ್ಲ ಕೆಲವೊಂದ್ ಕಡೆ, ಹಾ ಲಿಟ್ರಲಿ ಆತರ ಜೀವಿಗಳು ಇಲ್ವಾ ಕೆಲವು ಬೇರು ಅಂತ?
ಇದೆ ಇದೆ ಇಲ್ಲ ಇದಾರೆ. ಕೆರುಬಿಯಮು, ಸೆರಾಫಿಯಮು ಇವರೆಲ್ಲ ಬೈಬಲ್ ಇರೋರೆ. ಬಟ್ ಈ ಏಜ್ ಕೆಲಸದಲ್ಲಿ ಬರೆದಿದ್ರು ದೇವರ ಅಧಿಕಾರದ ಬಗ್ಗೆ, ಅದನ್ನ ಲಿಟರಲಿ ದೇವರ ಕೆರೂಬಿ- ಗುಣಗಳಿಗೆ ಹೋಲಿಕೆ ಮಾಡಿದ್ದಾರೆ. ಅಲ್ಲಿ ಮಾತಾಡ್ತಾರೆ ಲಿಟರಲ್ ಕೆರೂಬಿಯರ ಬಗ್ಗೆ ಅಲ್ಲ. ಹಾ ಲಿಟರ್ ಕೆರಬ್ಗಳಿಗೆ ಹಂಗಿದೆ, ಹಂಗಿಲ್ಲ ಅಂತಿಲ್ಲ. ಹಾ. ಆದ್ರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ 6 ರೆಕ್ಕೆ ಅಂತ ನೋಡಿದ್ರಲ್ಲ, ಹಾ. ಆ ರೆಕ್ಕೆಗಳಿಂದ ಏನ್ ಮಾಡಿದ್ರು ಅಂತ ಅಂದ್ಬಿಟ್ಟು ರೆಫರೆನ್ಸ್ ನಮ್ಗೆ ಅಲ್ಲಿ ಕೊಟ್ಟಿಲ್ಲ, ಪ್ರಕಟಣೆಯಲ್ಲಿ ಕೊಟ್ಟಿಲ್ಲ. ಸೊ ಹೌದು. ಎಲ್ಲಾ ಕೆರುಬ್ಗಳಿಗೂ ಇದೆ, ಸೆರಾಫಿಮ್ಗಳಿಗೂ ಇದೆ, ಅದೇ ತರ ಎಲ್ಲಾ ದೂತರುಗಳಿಗೇನ ಇದೆ. ಇಲ್ಲಿ ಪ್ರಕಟಣೆಯಲ್ಲಿ ರೆಕ್ಕೆ ಇತ್ತು ಅಂತ ಕೊಟ್ಟಿರ್ತಾನೆ. ಹಂಗಾರೆ ಅವ್ರ ರೆಕ್ಕೆಗಳಿಂದ ಏನ್ ಮಾಡಿದ್ರು? ಸೊ ಇಲ್ಲಿ ಎಜಿಕೆಲ್ ಏನ್ ರೆಫರೆನ್ಸ್ ಇದೆ, ಆ ರೆಕ್ಕೆಗಳಿಂದ ಏನ್ ಮಾಡಿದ್ರು ಅಂತ ನಮ್ಗೆ ರೆಫರೆನ್ಸ್ ಕೊಟ್ಟಿದ್ದಾರೆ. ಸೊ ಅದೇ ತರ ಪ್ರಕಟಣೆಯಲ್ಲಿ ದೇವರ ಗುಣಲಕ್ಷಣಗಳು ಆ 6000 ವರ್ಷದಲ್ಲಿ ಏನ್ ಕೆಲಸ ಮಾಡ್ತದೆ ಸಿಂಬಾಲಿಕ್ಗೆ ನಾವ್ ಏನ್ ಮಾಡ್ತೀವಿ, ರೆಫರೆನ್ಸ್ಗೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ಕೆಲವೊಬ್ಬ ಜೀವಿಗಳಿದ್ದಾರೆ, ಪ್ರಕಟಣೆಯಲ್ಲಿ ಎಸ್ ಅದು ಎಸ್ symbolic ಎಸ್ represent ಮಾಡಿದ್ದಾರೆ. ಎಸ್ ಲಿಟ್ರಲ್ ಆಗಿ ಕೆರೂಬ್ಗಳಿದ್ದಾರೆ, ಅವ್ರ ರೆಕ್ಕೆಯಲ್ಲಿ ಅವ್ರ ಕೆಲಸಗಳನ್ನೆಲ್ಲ ಮಾಡ್ತಾರೆ ಆಯ್ತಾ. ಆದ್ರೆ ಅದು ಆತ್ಮಿಕವಂತ ಅರ್ಥಕ್ಕೆ ನಾವೇನ್ ಮಾಡಿದ್ವಿ, ಪ್ರಕಟಣೆಯಲ್ಲಿ ಹೋಲಿಕೆ ಮಾಡಿದ್ರು ದೇವರ ಗುಣಲಕ್ಷಣಗಳಿಗೆ. ಓಕೆನಾ? Okay, bro. ಸರಿ, ಓಕೆ. ಬೇರೆ ಏನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಆರೋಗ್ಯ ಸಮಯ ಬ್ರದರ್, ಇಲ್ಲ ಬ್ರದರ್. ಭವ್ಯ ಸ್ಟರ್, ಹೇಳಿ ಬ್ರದರ್. ಏನೋ ಪ್ರಶ್ನೆ ಇದೆಯಾ? ಹೇಳ್ತೀರಾ? ಇಲ್ಲ ಅಂತೆ ಬ್ರದರ್. ಸರಿ, ನಿಮ್ಗೇನಿಲ್ವಾ ಸ್ಟರ್? ಇಲ್ಲ ಬ್ರದರ್. ಸರಿ, ದೇವಿ ಸ್ಟರ್, ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ಜೆಮ್ ಮಾಸ್ಟರ್, ಇಲ್ಲ ಬ್ರದರ್. ಮನು ಬ್ರದರ್, ಮನು ಬ್ರದರ್ ಏನೋ ಕ್ವಶನ್ಸ್ ಇದೆಯಾ? ಓಕೆ, ಮುತ್ತುರಾಜ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಓಕೆ, ಪೀಟರ್ ಪ್ರಕಾಶ್ ಬ್ರದರ್, ಓಕೆ, ಪೀಟರ್ ಪ್ರಕಾಶ್ ಬ್ರದರ್, ಓಕೆ, ಪ್ರೇಮಾ ಸಿಸ್ಟರ್, ಇಲ್ಲ ಬ್ರದರ್. ಓಕೆ, ರಮೇಶ್ ಬ್ರದರ್, ಇಲ್ಲ ಬ್ರದರ್. ಸ್ವರಾಜ್ ಮಾಸ್ಟರ್, ಇಲ್ಲ ಬ್ರದರ್. ಝ್ಯಾಕ್ ಅಂದ್ರೆ ಯಾರು ಗೊತ್ತಾಗಿಲ್ಲ ಕೊನೆಯವರೆಗೂ. ಬ್ರದರ್ ಝ್ಯಾಕ್, ಸರಿ, ಓಕೆ, ತೊಂದರೆ ಇಲ್ಲ. ನಿಮ್ಗೇನೋ ಪ್ರಶ್ನೆ ಇದ್ರೂ ಕೂಡ ನೀವೇನು ಮಾಡೋದು, ಅನಂತರ ಕೂಡ ನಮಗೆ ವಾಟ್ಸಪ್ ಮಾಡಿ ಅಥವಾ ನೀವು ಮೆಸೇಜ್ಗಳು ಕಳಿಸಿ ಅದಕ್ಕೆ ಉತ್ತರ ಕೊಡೋಕೆ ಅನುಕೂಲ ಆಗ್ತದೆ. ಸೊ ದಯವಿಟ್ಟು ನೆಕ್ಸ್ಟ್ ವೀಕು ಸಿಕ್ಕನ ಆ್ಯಂಟಿ ಕ್ರೈಸ್ಟ್ ಬಗ್ಗೆ ನಾವೇನೋ ಡೀಟೇಲ್ಸ್ ಮಾಡೋಣ ರಾತ್ರಿ 8 ಗಂಟೆಗೆ. ಓಕೆನಾ? ದೇವ್ರು ನಿಮ್ಮೆಲ್ಲನೂ ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ.